Today we are going to start the second chapter in biology, that is biological classification. See here, you know that how the different taxonomic categories are there: species, genus, family, order, class, phyla and kingdom ಅಂತ ಓದಿದ್ರು. These are the taxonomic categories ಅಂತ ಕರೀತೀವಿ. ಇಲ್ಲಿ ಬಯಾಲಜಿಕಲ್ ಕ್ಲಾಸಿಫಿಕೇಶನ್ ಅಂದ್ರೆ ಫಸ್ಟ್ ಪ್ಲಾಂಟ್ಗಳನ್ನ ಕ್ಲಾಸಿಫೈ ಮಾಡತಕ್ಕಂಥ ಬಯಾಲಜಿಸ್ಟ್ ಯಾರಪ್ಪ ಅಂದ್ರೆ ಅರಿಸ್ಟಾಟಲ್. He was the first person who classified the plants based on their morphological characters. Morphological characters ಅಂದ್ರೆ ಬಾಹ್ಯ ರಚನೆ. ಏನೋ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಪ್ಲಾಂಟ್ಗಳ ಬಾಹ್ಯ ರಚನೆಯ ಆಧಾರದ ಮೇಲೆ ಅರಿಸ್ಟಾಟಲ್ ಪ್ಲಾಂಟ್ಗಳನ್ನ 3 ಕ್ಲಾಸ್ಗಳಾಗಿ ವಿಂಗಡಣೆ ಮಾಡಿದ್ರು. ಬೇಸ್ಡ್ ಆನ್ ದ ಬಾಹ್ಯ ಕ್ಯಾರೆಕ್ಟರ್ಸ್, ಬೇಸ್ಡ್ ಆನ್ ದ morphological structures, morphological characters, Aristotle classified the plants into 3 groups. 3 groups ಆಗಿ ವಿಂಗಡಣೆ ಮಾಡಿದ್ರು. ಯಾವುದು? Aristotle classified the plants ಯಾವ ಆಧಾರದ ಮೇಲೆ? based on morphological characters. ನೋಡಿ, based on morphological characters. Based on morphological characters, Aristotle classified plants into 3 groups. ನೋಡಿ, ಪ್ಲಾಂಟ್ಗಳ ಬಾಹ್ಯ ರಚನೆಯ ಆಧಾರದ ಮೇಲೆ ಅರಿಸ್ಟಾಟಲ್ ಪ್ಲಾಂಟ್ಗಳನ್ನ 3 ಗ್ರೂಪ್ ಆಗಿ ವಿಂಗಡಣೆ ಮಾಡಿದ್ರು. ಯಾವ್ಯಾವು? ಫಸ್ಟ್ ಒನ್ ಈಸ್ ಟ್ರೀಸ್. ಟ್ರೀಸ್ ಅಂದ್ರೆ ಮರಗಳು. ಇವು ದೊಡ್ಡ ಇರ್ತಾವಂತ. ಎಸ್ ಆರ್ they are larger in size. Next, second one is shrubs. What do you mean by shrubs? ಪೊದೆಗಳು ಅಂತ. shrubs ಅಂದ್ರೆ ಏನು? ಪೊದೆಗಳು. ಅಂದ್ರೆ ಇವು ಸಣ್ಣ ಹುಡುಗಲ್ಲ, ದೊಡ್ಡ ಹುಡುಗಲ್ಲ, ಮಧ್ಯಂತರ. ಅರ್ಥ ಆಯ್ತಾ? shrubs ಅಂದ್ರೆ ಏನು? ಪೊದೆಗಳು. ಹೌದಾ? ನೆಕ್ಸ್ಟ್ ಥರ್ಡ್ ಒನ್ ಈಸ್ herbs. herbs ಅಂದ್ರೆ ಗಿಡಮೂಲಿಕೆಗಳು. ಹೌದಿಲ್ಲ? ಎಸ್ ಆನ್ ಟ್ರೀಸ್ ಅಂದ್ರೆ ಮರಗಳು, which are larger in size. shrubs ಅಂದ್ರೆ these are the ಪೊದೆಗಳು, which are moderate in size. moderate ಅಂದ್ರೆ ಇವು ದೊಡ್ಡದು ಅಲ್ಲ, ಸಣ್ಣದು, ಮಧ್ಯಂತರ. and herbs ಅಂದ್ರೆ ಗಿಡಮೂಲಿಕೆಗಳು. in this way all plants are grouped into trees, shrubs and herbs. ಫಸ್ಟ್ ಇವು 3 ವಿಂಗಡಣೆ ಮಾಡಿದ್ರು. ಯಾರು? ಅರಿಸ್ಟಾಟಲ್. Name the biologist who classified the plants for the first time ಅಂತ ಕೇಳಿ ಬರ್ತೀರಿ. Aristotle. Aristotle, it is the name of the person who classified the plants based on their morphological characters. ಹೆಂಗೆ ಗ್ರೂಪ್ ಮಾಡಿದ್ರು? ಮರಗಳು, ಪೊದೆಗಳು, ಗಿಡಮೂಲಿಕೆಗಳು. Trees, shrubs and herbs 3 ಭಾಗಗಳಾಗಿ ವಿಂಗಡಣೆ ಮಾಡಿ. ಓನ್ಲಿ ಎಕ್ಸ್ಟರ್ನಲ್ ಫೀಚರ್ಸ್ ನೋಡಿ ಅವರು ಈ ರೀತಿ ಕ್ಲಾಸಿಫೈ ಮಾಡಿದ್ರು. ಹೌದಾ? ನೆಕ್ಸ್ಟ್ ಒನ್ ಮೋರ್ ಸೈಂಟಿಸ್ಟ್, ಹಿಸ್ ನೇಮ್ ಈಸ್ ಕರೋಲಸ್ ಲೀನಿಯಸ್. ಇವರು ಆದ ನಂತರ ಫಸ್ಟ್ ಪ್ಲಾಂಟ್ಗಳನ್ನ ಕ್ಲಾಸಿಫೈ ಮಾಡಿದವರು ಅರಿಸ್ಟಾಟಲ್. ಇವರು ಆದ ನಂತರ ಏನ್ ಮಾಡಿದ್ರು? ಇನ್ನೊಬ್ಬ ಸೈಂಟಿಸ್ಟ್, ಇನ್ನೊಬ್ಬ ಬಯಾಲಜಿಸ್ಟ್. ಯಾರು? Carolus Linnaeus. What he has done?
based on presence of cell wall and chlorophyll molecule. Cell wall ಕಾರಣ ಮಾಡಿದ್ರೆ ಏನಂತೀರಿ? ಸೆಲ್ ವಾಲ್, ಸೆಲ್ಲದ ಗೋಡೆ ಅಂತೀರಿ. ಸೆಲ್ ವಾಲ್ ಗೊತ್ತೈತೆ ಕನ್ನಡ ಮೀಡಿಯಂದವರಿಗೆ? ಹಾ, ಏನ್ ಕೇಳ್ತೀರಿ ಸೆಲ್ ವಾಲ್? ಕೋಶಪೊರೆ, ಸೆಲ್ ವಾಲ್. ಪ್ಲಾಸ್ಮಾ ಮೆಂಬ್ರೇನ್ ಬೇರೆ, ಸೆಲ್ ವಾಲ್ ಬೇರೆ. ಸೆಲ್ ವಾಲ್ ಪ್ಲಾಂಟ್ ಸೆಲ್ಗಳಲ್ಲಿ ಮಾತ್ರ ಕಂಡು ಬರ್ತದ. ಕೋಶ ಭಿತ್ತಿ. ಸೆಲ್ ವಾಲ್ ಇದಕ್ಕೆ ಕನ್ನಡ ಕನ್ನಡದೊಳಗ ಕೋಶ ಭಿತ್ತಿ ಅಂತ ಕರೀತಾರೆ. ಹೌದಾ? ಕರೋಲಸ್ ಲಿನಿಯಸ್ ಮತ್ತೆ ಎಲ್ಲಾ ಜೀವಿಗಳನ್ನ 2 ಕಿಂಗ್ಡಮ್ಗಳಾಗಿ ವಿಂಗಡಣೆ ಮಾಡಿದ್ರು. ಯಾವ ಆಧಾರದ ಮೇಲೆ? ಇವರು ಎಕ್ಸ್ಟರ್ನಲ್ ಫೀಚರ್ಸ್ ಮೇಲೆ ಬರೇ ಪ್ಲಾಂಟ್ಗಳನ್ನ ಕ್ಲಾಸಿಫೈ ಮಾಡಿದ್ರು. ಯಾರು? ಅರಿಸ್ಟಾಟಲ್. ಆದ್ರೆ ಕರೋಲಸ್ ಲಿನಿಯಸ್ ಏನ್ ಮಾಡಿದ್ರು? ಬೇಸ್ಡ್ ಆನ್ ಪ್ರೆಸೆನ್ಸ್ ಆಫ್ ಕೋಶಭಿತ್ತಿ, ಸೆಲ್ ವಾಲ್ ಅಂಡ್ ಪತ್ರಹರಿತ್ತು, ಕ್ಲೋರೋಫಿಲ್ ಮೊಲಿಕ್ಯೂಲ್. ಯಾವ್ಯಾವ ಜೀವಿಗಳಲ್ಲಿ ಸೆಲ್ ವಾಲ್ ಇದೆಯೋ, ಕ್ಲೋರೋಫಿಲ್ ಮೊಲಿಕ್ಯೂಲ್ ಇದೆಯೋ ಅದು ಪ್ಲಾಂಟ್ ಕಿಂಗ್ಡಮ್ ಅಂತ ವಿಂಗಡಣೆ ಮಾಡಿದ್ರು. ಯಾವ್ಯಾವ ಜೀವಿಗಳ ಜೀವಕೋಶಗಳಲ್ಲಿ ಸೆಲ್ ವಾಲ್ ಇಲ್ಲೋ, ಕ್ಲೋರೋಫಿಲ್ ಮೊಲಿಕ್ಯೂಲ್ ಇಲ್ವೋ ಅವಕ್ಕ ಅನಿಮಲ್ಸ್ ಅಂತ, ಅದಕ್ಕೆ ಅನಿಮಲ್ ಕಿಂಗ್ಡಮ್ ಅಂತ ಕರೀತಾರೆ. Getting the idea or not? Carolus Linnaeus, what he has done? Based on the presence or absence of cell wall and chlorophyll molecule, all ಜೀವಿಗಳು are ವರ್ಗೀಕರಿಸಲ್ಪಟ್ಟವು into 2 kingdoms. Yes or no? All living organisms were classified into 2 kingdoms. On what basis he is going to classify? On the basis of whether they are containing cell wall and chlorophyll molecule or not. On this base, all living organisms were classified into 2 kingdoms. They are plant kingdom and animal kingdom. Andre one more point ಇಲ್ಲಿ ಏನು ಬಂತು ನಿಮಗೆ? Based on presence or absence of cell wall, based on presence or absence of cell wall ಅಂದ್ರೆ ಕೋಶ ಭಿತ್ತಿ and chlorophyll molecule, chlorophyll molecule ಅಥವಾ ಪಿಗ್ಮೆಂಟ್ ಅಂತ ಹೇಳಿದ್ರು. chlorophyll pigments, chlorophyll pigment ಅಂದ್ರೆ ಏನು? ಪತ್ರಹರಿತ್ತು ಅಂತ ಕರೀತಾರಲ್ಲ, ಅದಕ್ಕೆ ಕ್ಲೋರೋಫಿಲ್ ಮೊಲಿಕ್ಯೂಲ್, ಕ್ಲೋರೋಫಿಲ್ ಪಿಗ್ಮೆಂಟ್ ಅಂತ ಕರೀತೀವಿ. Based on the presence or absence of cell wall and chlorophyll molecule, all living organisms, all living organisms were classified into two kingdoms. 2 kingdoms. Howda? Yes or no? They are, first one is kingdom Plantia ಅಂತ ಹೇಳಿದೆ. Kingdom Plantia, and second one is Kingdom Animalia. Getting the idea? ನೋಡಿ, ಯಾವ ಬೇಸ್ ಮೇಲೆ ಕ್ಲಾಸಿಫೈ ಮಾಡಿದ್ರು? Based on presence or absence of cell wall and chlorophyll molecule. ನೋಡ್ರಿ, ಯಾವ ಜೀವಿಗಳ ಜೀವಕೋಶಗಳಲ್ಲಿ ಸೆಲ್ ವಾಲ್ ಇದೆಯೋ, ಕ್ಲೋರೋಫಿಲ್ ಮೊಲಿಕ್ಯೂಲ್ ಇದೆಯೋ, ಅವೆಲ್ಲ ಜೀವಿಗಳನ್ನ ಒಂದು ಗ್ರೂಪ್ ಮಾಡಿದ್ರೆ, ಒಂದು ಕಿಂಗ್ಡಮ್ ಮಾಡಿದ್ರೆ, ದಟ್ ಇಸ್ ಕಾಲ್ಡ್ ವಾಶ್ ಕಿಂಗ್ಡಮ್ ಪ್ಲಾಂಟಿಯಾ ಅಂತ. ಯಾವ ಜೀವಿಗಳ ಜೀವಕೋಶಗಳಲ್ಲಿ ಸೆಲ್ ವಾಲ್ ಇಲ್ವೋ, ಕ್ಲೋರೋಫಿಲ್ ಮೊಲಿಕ್ಯೂಲ್ ಇಲ್ವೋ, ಅಂತ ಜೀವಿಗಳನ್ನ ಒಂದು ಗ್ರೂಪ್ ಮಾಡಿದ್ರು, ಅವುಗೆ ಕಿಂಗ್ಡಮ್ ಎನಿಮಿಲಿಯಾ ಅದರೊಳಗೆ ಸೇರಿಸಿದ್ರು. ನೋಡ್ರಿ, ಕ್ಲಾಸಿಫಿಕೇಶನ್ ಯಾಕೆ ಮಾಡ್ತಾ ಇದ್ರೆ? ನಮಗೆ ಸ್ಟಡಿ ಮಾಡಲಿಕ್ಕೆ ಅನುಕೂಲ ಆಗ್ತೈತಿ.
ಹೆಂಗೆ ಸೆಪರೇಟ್ ಮಾಡ್ತಾ ಹೋಗ್ತೀವಿ. ಈಗ ನೋಡಿ ನಾವು ಸ್ವಾಮಿ ವಿವೇಕಾನಂದ ಕಾಲೇಜ್ ಒಳಗೆ ಸೆಕೆಂಡ್ PUC ಒಳಗೆ 3 ಗ್ರೂಪ್ ಮಾಡೀವಿ. ಒಂದು ಹೈಯರ್ ಲೆವೆಲ್, ಇನ್ನೊಂದು ಮಿಡಲ್, ಇನ್ನೊಂದು ಲೋವರ್. ಯಾಕೆ ಮಾಡ್ಕೊಂಡಿವಿ? ಸೆಕೆಂಡ್ PUC 3 ಲೆವೆಲ್ ಯಾಕೆ ಮಾಡಿವಿ ನಾವು? ಫಾರ್ ಅವರ್ ಕನ್ವೀನಿಯನ್ಸ್, ತಿದ್ದಾಕ ಅನುಕೂಲ ಆಗ್ತದೆ ನಮ್ಗೆ. ಹಂಗೆ ಆರ್ಗ್ಯಾನಿಸಮ್ಸ್ ಬಹಳಷ್ಟು ಅದಾವು ಲಿವಿಂಗ್ ವರ್ಲ್ಡ್ದಲ್ಲಿ. ಅವುಗಳನ್ನ ವರ್ಗೀಕರಣ ಮಾಡೋ ಉದ್ದೇಶ ಇಷ್ಟೇ. ಅವುಗಳನ್ನ ಅಧ್ಯಯನ ಮಾಡಲಿಕ್ಕೆ ನಮಗೆ ಹೆಲ್ಪ್ ಆಗ್ತೈತಿ. ಅದಕ್ಕೆ ನೋಡಿ ಹೇಗೆ ವರ್ಗೀಕರಣ ಮಾಡ್ತಾ ಹೋಗ್ತೀವಿ. ಹೌದಾ? ಇದನ್ನ 2 ಕಿಂಗ್ಡಮ್ ಕ್ಲಾಸಿಫಿಕೇಶನ್, ಇದಕ್ಕೆ ನಾವು ಹೇಳ್ತೇವೆ 2 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಅಂತ ಕರಿತೀವಿ. ಅಂಡ್ ದಿಸ್ 2 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ವಾಸ್ ಪ್ರಪೋಸ್ಡ್ ಬೈ, ಇದನ್ನ ಯಾರು ಪ್ರಪೋಸ್ ಮಾಡಿದ್ರು? ಇಟ್ ಈಸ್ ಪ್ರಪೋಸ್ಡ್ ಬೈ ಕರೋಲಸ್ ಲೀನಿಯಸ್. Carolus Linnaeus. Hangara name the biologist who classified all living organisms into animal kingdom and plant kingdom. ಏನು ಬರೀಬೇಕು ನೀವು? Carolus Linnaeus. ಹಂಗಾರ who proposed 2 kingdom classification ಅಂತ ಕೇಳ್ತಾರೆ. 2 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಯಾರು ಪ್ರಪೋಸ್ ಮಾಡಿದ್ರು? ಕರೋಲಸ್ ಲೀನಿಯಸ್ ಅಂತ ಬರೀತೀವಿ. ಅರ್ಥ ಆಗ್ತಾ ಇದೆ? ಓಕೆ. ಆನ್ ವಾಟ್ ಬೇಸ್ ಕರೋಲಸ್ ಲೀನಿಯಸ್ ಕ್ಲಾಸಿಫೈಡ್ ಆಲ್ ಲಿವಿಂಗ್ ಆರ್ಗಾನಿಸಮ್ಸ್ ಇಂಟು 2 ಕಿಂಗ್ಡಮ್ ಕ್ಲಾಸಿಫಿಕೇಶನ್? ಯಾವ ಬೇಸ್ ಮೇಲೆ? ಬೇಸ್ಡ್ ಆನ್ ಪ್ರೆಸೆನ್ಸ್ ಆಫ್ ಸೆಲ್ ವಾಲ್ ಅಂಡ್ ಕ್ಲೋರೋಫಿಲ್ ಪಿಗ್ಮೆಂಟ್. ಹೌದಾ? ಯಾವ ಜೀವಿಗಳ ಸೆಲ್ಗಳಲ್ಲಿ ಸೆಲ್ ವಾಲ್ ಮತ್ತು ಕ್ಲೋರೋಫಿಲ್ ಪಿಗ್ಮೆಂಟ್ ಇದೆಯೋ ಅವುಗಳಿಗೆ ಪ್ಲಾಂಟ್ ಕಿಂಗ್ಡಮ್ ಸೇರಿಸಿದ್ರು. ಹೌದಾ? ಯಾವ ಜೀವಿಗಳ ಜೀವಕೋಶಗಳಲ್ಲಿ ಸೆಲ್ ವಾಲ್ ಮತ್ತು ಕ್ಲೋರೋಫಿಲ್ ಮಲ್ಕುಲಿ ಇಲ್ವೋ ಅವುಗಳನ್ನ ಅನಿಮಲ್ ಕಿಂಗ್ಡಮ್ಗೆ ಸೇರಿಸಿದ್ರು. ಕರೆಕ್ಟ್ ಆಗುತ್ತೆ. ಇವಾಗ ಸೀಟಿ ಹಿಂಗ ಲೈನ್ ಬೈ ಕೇಳ್ತಾ ಇರ್ತಾರೆ. ಅರ್ಥ ಆಯ್ತಾ? ಇದರ ಭಾಷಾ ಕೊಡ್ತೀನಿ ಐತಿ. ಮಾಡ್ತೀರಿ ಕರೋಲಸ್ ಲೀನಿಯಸ್ 2 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಹೇಳಿದ್ರು. ಯಾವ ಬೇಸ್ ಕ್ಲಾಸಿಫೈ ಮಾಡಿದ್ರು? ಯಾವ ಜೀವಿಗಳ ಜೀವಕೋಶಗಳಲ್ಲಿ ಸೆಲ್ ವಾಲ್ ಮತ್ತು ಕ್ಲೋರೋಫಿಲ್ ಮಲ್ಕುಲಿ ಇದೆಯೋ ಅವೊಂದು ಗ್ರೂಪ್ ಮಾಡಿದ್ರು, ಅವ್ರು ಪ್ಲಾಂಟ್ ಕಿಂಗ್ಡಮ್ ಅಂತ ಹೇಳಿದ್ರು. ಹೌದಾ? ಯಾವ ಜೀವಿಗಳ ಜೀವಕೋಶಗಳಲ್ಲಿ ಏನೋ ಸೆಲ್ ವಾಲ್ ಮತ್ತು ಕ್ಲೋರೋಫಿಲ್ ಮಲ್ಕುಲಿ ಇಲ್ವೋ ಅವುಗಳನ್ನು ಗ್ರೂಪ್ ಮಾಡಿದ್ರು, ಅದಕ್ಕೆ ಅನಿಮಲ್ ಕಿಂಗ್ಡಮ್ ಅಂತ. ದಟ್ಸ್ ಆಲ್. ಹೌದು ಇಲ್ಲ? ಎಸ್ ಆರ್ ನೋ? ಓಕೆ. ಈಗ ನೋಡಿದ್ರೆ ನೀವು ಇನ್ ಪ್ಲಾಂಟ್ ಕಿಂಗ್ಡಮ್ ವಾಟ್ ಯು ಆರ್ ಗೋಯಿಂಗ್ ಟು ಸ್ಟಡಿ? ಯು ಆರ್ ಗೋಯಿಂಗ್ ಟು ಸ್ಟಡಿ those organisms which possess cell wall and chlorophyll. In animal kingdom you are going to study those organisms which are not having cell wall and chlorophyll. Plant kingdom ದಲ್ಲಿ ನೀವು ಜೀವಿಗಳನ್ನ ಸ್ಟಡಿ ಮಾಡ್ತೀರಿ, ಅನಿಮಲ್ ಕಿಂಗ್ಡಮ್ ಅಲ್ಲೂ ಸ್ಟಡಿ ಮಾಡ್ತೀರಿ. ಆ ಓನ್ಲಿ ವ್ಯತ್ಯಾಸ ಏನಪ್ಪಾ ಅಂತಂದ್ರೆ ಪ್ಲಾಂಟ್ ಕಿಂಗ್ಡಮ್ ನಲ್ಲಿ ಬರ್ತಕ್ಕಂಥ ಎಲ್ಲಾ ಜೀವಿಗಳ ಜೀವಕೋಶಗಳಲ್ಲಿ ಕ್ಲೋರೋಫಿಲ್ ಮಾಲಿಕ್ಯೂಲ್ ಮತ್ತು ಸೆಲ್ ವಾಲ್ ಇದೆ. ಅನಿಮಲ್ ಕಿಂಗ್ಡಮ್ ನಲ್ಲಿ ಬರ್ತಕ್ಕಂಥ ಜೀವಿಗಳಲ್ಲಿ ಅವೆರಡು ಇಲ್ಲ. ಇಷ್ಟ. ಹಾಗಾದ್ರೆ ಇಷ್ಟ ಇತ್ತು ವೆರೈಟಿ ಆನ್ ಅವರ್ ಪ್ಲಾನೆಟ್ ಅರ್ತ್, ನಮ್ಮ ಭೂಮಿ ಮೇಲೆ there are variety of organisms. ಬರೇ ಸೆಲ್ ವಾಲ್ ಕ್ಲೋರೋಫಿಲ್ ಮಾಲಿಕ್ಯೂಲ್ ಬೇರಿಂಗ್ ಅನಿಮಲ್ಸ್ ಅಷ್ಟ ಅದಾವ, ಜೀವಿಗಳು ಅಷ್ಟ ಅದಾವ? ಬಹಳಷ್ಟು ಅದಾವು. ಏನೇನದಾವು? ಏಕಕೋಶ ಜೀವಿಗಳದಾವ, ಬಹುಕೋಶ ಜೀವಿಗಳದಾವು. ಅಮೀಬಾ ಇವೆಲ್ಲ ಏನು? ಏಕಕೋಶ ಜೀವಿಗಳು. ನಾವು ನೀವು ಎಲ್ಲ ಬಹುಕೋಶ ಜೀವಿಗಳು. ಏಕಕೋಶ ಜೀವಿಗಳಿಗೆ ಯುನಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ಎನ್ನುತ್ತಾರೆ. ಬಹುಕೋಶ ಜೀವಿಗಳಿಗೆ ಮಲ್ಟಿ ಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ಎನ್ನುತ್ತಾರೆ. ಅಂದ್ರೆ ಆನ್ ಅವರ್ ಪ್ಲಾನೆಟ್ ಅರ್ತ್ ಯುನಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ಆರ್ ಪ್ರೆಸೆಂಟ್ ಅಂಡ್ ಆಲ್ಸೋ ಮಲ್ಟಿ ಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ಆರ್ ಪ್ರೆಸೆಂಟ್. ನೋಡ್ರಿ, ನಮ್ಮ ಭೂಮಿ ಮೇಲೆ ಏಕಕೋಶ ಜೀವಿಗಳು ಅದಾವ, ಯುನಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ಅದಾವ ಅಂಡ್ ಬಹುಕೋಶ ಜೀವಿಗಳು ಅದಾವ. ಅಂದ್ರೆ ಮಲ್ಟಿ ಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ಅದಾವ. ಹಂಗಾರ ಅವನು ಹೆಂಗ್ ಸ್ಟಡಿ ಮಾಡೋದು? ಅವನು ಸೆಪ್ರೇಟ್ ಮಾಡೋದು. ಹೌದಲ್ಲ? ಅವನು ಸೆಪ್ರೇಟ್ ಮಾಡೋದು. ಇಷ್ಟೇ ಅಲ್ಲ, ಅಂದ್ರೆ this 2 kingdom classification is not enough for us to study all organisms. ಈ 2 kingdom classification ನಮಗೆ ಸ್ಟಡಿ ಮಾಡಕ್ಕೆ ಅಷ್ಟು ಇನ್ಕನ್ವೀನಿಯಂಟ್ ಆಯ್ತು. ಯಾಕಂದ್ರೆ ಬರೀ ಏನ್ ಹೇಳ್ತಾರೆ, ಸೆಲ್ ವಾಲ ಕ್ಲೋರೋಫಿಲ್ ಮಾಲಿಕ್ಯೂಲ್ ಇರ್ತಕ್ಕಂಥ ಪ್ಲಾಂಟ್ ಸೇರಿಸಿದ್ವಿ, ಇಲ್ಲದ್ದು ಏನೋ ಸೇರಿಸಿದ್ವಿ. ಅದು ಇಷ್ಟ ಆಯ್ತು ನಾವು? ಇಲ್ಲ, ಇನ್ನೂ ವೆರೈಟಿ ಅದಾವ.
ಯುನಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ಅದಾವ, ಮಲ್ಟಿ ಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ಅದಾವ. ಇಷ್ಟೇ ಐತೆ ಇನ್ನೂ ಅದಾವ ನೋಡಿ. ಏನು ಕೆಲವೊಂದು ಜೀವಿಗಳ ಜೀವಕೋಶಗಳಲ್ಲಿ ನ್ಯೂಕ್ಲಿಯಸ್ ಇರ್ತದಲ್ಲ ಎಲ್ಲಾ ಸೆಲ್ನಲ್ಲಿ. ಆಲ್ ಲಿವಿಂಗ್ ಸೆಲ್ಸ್ ಆರ್ ಹ್ಯಾವಿಂಗ್ ನ್ಯೂಕ್ಲಿಯಸ್. ಹೌದು ಇಲ್ಲ? ಎಲ್ಲ ಜೀವಕೋಶಗಳಲ್ಲಿ ಕೂಡ ನ್ಯೂಕ್ಲಿಯಸ್ ಇರ್ತದ. ಆ ನ್ಯೂಕ್ಲಿಯಸ್ ಒಂದು ಪ್ರೊಟೆಕ್ಟಿವ್ ಕವರಿಂಗ್ ಇರ್ತದ, ಅದಕ್ಕೆ ನ್ಯೂಕ್ಲಿಯರ್ ಮೆಂಬ್ರೇನ್ ಎನ್ನುತ್ತೇವೆ. ಸೆಲ್ ಇರ್ತಾವ. ಅವರ್ ಸೆಲ್ಸ್, ಎನಿ ಸೆಲ್ ಇಸ್ ಕಂಟೈನಿಂಗ್ ನ್ಯೂಕ್ಲಿಯಸ್, ಮೈಟೊಕಾಂಡ್ರಿಯಾ, ಪ್ರೋಟೋಪ್ಲಾಸಂ, ಗೋಲ್ಗಿ ಕಾಂಪ್ಲೆಕ್ಸ್, ಸೆಂಟ್ರಿಯೋಲ್ಸ್, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಮೈಟೊಕಾಂಡ್ರಿಯಾ, ಗೋಲ್ಗಿ ಕಾಂಪ್ಲೆಕ್ಸ್ ಅದಾವ ಇಲ್ಲ? ಇವೆಲ್ಲ ಜೀವಕೋಶದ ಒಳಗದವ ಹೊರಗದವ? ಜೀವಕೋಶದ ಒಳಗದಾವ. ಇವ 9th ಓದಿರೋ 10th ಓದಿರೋ? ಹೌದಿಲ್ಲ? A living cell is containing nucleus, mitochondria, chloroplast, ಹೌದಿಲ್ಲ? ಸೆಂಟ್ರಿಯೋಲ್ಸ್, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಅದ್ರಾಗ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಇವೆಲ್ಲ ಸೆಲ್ ಕಂಪೋನೆಂಟ್ಸ್. ಇದಕ್ಕೆ ಒಂದು ಚಾಪ್ಟರ್ ಐತಿ, ದ ಸೆಲ್ ಅಂಡ್ ಸ್ಟ್ರಕ್ಚರ್ ಅಂತ. ಅಲ್ಲಿ ಕಲಿತಿರಲಿಲ್ಲ. ಹಾಗಾದ್ರೆ ಸೆಲ್ ನಲ್ಲಿ ನ್ಯೂಕ್ಲಿಯಸ್ ಇದೆ ಅಂತ ಅರ್ಥ ಆಯ್ತು. ಹೆಂಗಿರ್ತದೆ ಕೆಲವೊಂದು ಜೀವಿಗಳಲ್ಲಿ ಅಂತಂದ್ರೆ, ದ ಸೆಲ್ ಈಸ್ ಕಂಟೈನಿಂಗ್ ಎ ಔಟರ್ ಮೋಸ್ಟ್ ಪ್ರೊಟೆಕ್ಟಿವ್ ಕವರಿಂಗ್. ಹೌದಾ? ದ ಸೆಲ್ ನಲ್ಲಿ ಇರ್ತಕ್ಕಂಥ ನ್ಯೂಕ್ಲಿಯಸ್ ಗೆ ಒಂದು ಪ್ರೊಟೆಕ್ಟಿವ್ ಕವರಿಂಗ್ ಇದೆ. ಆಲ್ ಸೆಲ್ಸ್ ಆರ್ ಕಂಟೈನಿಂಗ್ ನ್ಯೂಕ್ಲಿಯಸ್. ಆ ನ್ಯೂಕ್ಲಿಯಸ್ ಒಂದು ಕವರಿಂಗ್ ಐತೆ, ಅದಕ್ಕೆ ಏನ್ ಕರಿತೀವಿ? ನ್ಯೂಕ್ಲಿಯರ್ ಮೆಂಬ್ರೇನ್ ಅಂತ ಕರಿತೀವಿ. ಸೆಲ್ ನಲ್ಲಿ ನ್ಯೂಕ್ಲಿಯಸ್ ಇದೆ, ಆ ನ್ಯೂಕ್ಲಿಯಸ್ ಒಂದು ಔಟರ್ ಮೋಸ್ಟ್ ಪ್ರೊಟೆಕ್ಟಿವ್ ಕವರಿಂಗ್ ಇದೆ, ಅದಕ್ಕೊಂದು ರಕ್ಷಣಾ ಕವಚ ಇದೆ. ಆ ಲೇಯರ್ ನಾವೇನ್ ಕರಿತೀವಿ? ನ್ಯೂಕ್ಲಿಯರ್ ಮೆಂಬ್ರೇನ್ ಅಂತ ಕರಿತೀವಿ. ಇಲ್ಲಿ ನೋಡ್ರಿ, ಕೆಲವೊಂದು ಜೀವಿಗಳಲ್ಲಿ ಅಂದ್ರೆ ಬ್ಯಾಕ್ಟೀರಿಯಾಗಳಲ್ಲಿ, ಬ್ಯಾಕ್ಟೀರಿಯಾ ಯುನಿಸೆಲ್ಯುಲರ್ ಅದು, ಹೌದು ಇಲ್ಲ? ಕೆಲವೊಂದು ಜೀವಿಗಳ ದೇಹದಲ್ಲಿರ್ತಕ್ಕಂಥ ಸೆಲ್ಗಳಲ್ಲಿ ನ್ಯೂಕ್ಲಿಯಸ್ ಇದೆ, ನ್ಯೂಕ್ಲಿಯರ್ ಮೆಂಬ್ರೇನ್ ಇಲ್ಲ. ಹಾಗಾದ್ರೆ there are some organisms whose cells possess nuclear membrane, and there are some organisms whose cells do not possess nuclear membrane. ಅಂದ ಕೆಲವೊಂದು ಜೀವಿಗಳ ಜೀವಕೋಶಗಳಲ್ಲಿ ನ್ಯೂಕ್ಲಿಯರ್ ಮೆಂಬ್ರೇನ್ ಇರ್ತದ, ಕೆಲವೊಂದು ಜೀವಿಗಳ ಸೆಲ್ಗಳಲ್ಲಿ ನ್ಯೂಕ್ಲಿಯರ್ ಮೆಂಬ್ರೇನ್ ಇರೋದಿಲ್ಲ. ಯಾವ ಸೆಲ್ ನಲ್ಲಿ ನ್ಯೂಕ್ಲಿಯರ್ ಮೆಂಬ್ರೇನ್ ಇದೆಯೋ ಅದಕ್ಕೆ ನಾವು ಯೂಕ್ಯಾರಿಯೋಟ್ ಅಂತ ಕರೀತೀವಿ, ಯೂಕ್ಯಾರಿಯೋಟಿಕ್ ಸೆಲ್ ಅಂತ. ಯಾವ ಜೀವಿಗಳ ಜೀವಕೋಶಗಳಲ್ಲಿ ನ್ಯೂಕ್ಲಿಯರ್ ಮೆಂಬ್ರೇನ್ ಇಲ್ವೋ ಅದು ಪ್ರೊಕ್ಯಾರಿಯೋಟ್ಸ್ ಅಂತ. ದಿ ಆರ್ಗ್ಯಾನಿಸಮ್ಸ್ whose cells do not possess nuclear membrane. ಯಾವ ಜೀವಿಗಳ ದೇಹದಲ್ಲಿರ್ತಕ್ಕಂಥ ಸೆಲ್ಗಳಲ್ಲಿ ನ್ಯೂಕ್ಲಿಯರ್ ಮೆಂಬ್ರೇನ್ ಇರೋದಿಲ್ವೋ ಅವು ಪ್ರೊಕ್ಯಾರಿಯೋಟ್ಸ್ ಅಂತೇವೆ. ಯಾವ ಸೆಲ್ನಲ್ಲಿ ನ್ಯೂಕ್ಲಿಯರ್ ಮೆಂಬ್ರೇನ್ ಇಲ್ವೋ ಅದು ಪ್ರೊಕ್ಯಾರಿಯೋಟಿಕ್ ಸೆಲ್ ಅಂತೇವೆ. ಹೌದಿಲ್ಲ? ಅಂದ್ರೆ ಯೂಕ್ಯಾರಿಯೋಟಿಕ್ ಸೆಲ್ ದ ಸೆಲ್ which possess nuclear membrane. The cell which possess nuclear membrane is called what? Eukaryotic cell. The cell which do not possess nuclear membrane, that is called what? Prokaryotic cell. ಅರ್ಥಾಗತ್ತೆ? ಯಾವ ಜೀವಕೋಶಗಳಲ್ಲಿ ನ್ಯೂಕ್ಲಿಯರ್ ಮೆಂಬ್ರೇನ್ ಇರ್ತದೋ ಅದು ಯೂಕ್ಯಾರಿಯೋಟಿಕ್ ಸೆಲ್ ಅಂತ. ಯಾವ ಸೆಲ್ನಲ್ಲಿ ನ್ಯೂಕ್ಲಿಯರ್ ಮೆಂಬ್ರೇನ್ ಇರೋದಿಲ್ವೋ ಅದು ಪ್ರೊಕ್ಯಾರಿಯೋಟ್ಸ್ ಅಂತ ಕರೀತೀವಿ. ಹಂಗಾರ ಆನ್ ಅವರ್ ಪ್ಲಾನೆಟ್ ಅರ್ತ್ ಯೂಕ್ಯಾರಿಯೋಟಿಕ್ ಆರ್ಗ್ಯಾನಿಸಮ್ಸ್ ಅದಾವ, ಅಂದ್ರೆ ನ್ಯೂಕ್ಲಿಯರ್ ಮೆಂಬ್ರೇನ್ ಹೊಂದಿರತಕ್ಕಂಥ ಆರ್ಗ್ಯಾನಿಸಮ್ಸ್ ಅದಾವ, ಅಂಡ್ ಪ್ರೊಕ್ಯಾರಿಯೋಟಿಕ್ ಆರ್ಗ್ಯಾನಿಸಮ್ಸ್ ಅದಾವ. ಎಸ್ ಆರ್ ನೋ? ವಿ ಆರ್ ಆಲ್ ಯೂಕ್ಯಾರಿಯೋಟ್ಸ್ ಬಿಕಾಸ್ ಅವರ್ ಸೆಲ್ಸ್ ಆರ್ ಹ್ಯಾವಿಂಗ್ ನ್ಯೂಕ್ಲಿಯರ್ ಮೆಂಬ್ರೇನ್. ಎಲ್ಲ ಅನಿಮಲ್ಸ್ ಗಳಿಗೆ ಯೂಕ್ಯಾರಿಯೋಟ್ ಆಗ್ತದೆ. ಯಾಕೆ ಹೇಳಿದ್ರೆ ಅವರ ಸೆಲ್ಗಳಲ್ಲಿ ನ್ಯೂಕ್ಲಿಯರ್ ಮೆಂಬ್ರೇನ್ ಇರ್ತದೆ. ಆದ್ರೆ ಬ್ಯಾಕ್ಟೀರಿಯಲ್ ಸೆಲ್ ನಲ್ಲಿ ನ್ಯೂಕ್ಲಿಯರ್ ಮೆಂಬ್ರೇನ್ ಇರೋದಿಲ್ಲ. ಹಂಗಾರ ದೇ ಬಿಲಾಂಗ್ ಟು ಪ್ರೊಕ್ಯಾರಿಯೋಟ್ಸ್. ನೋಡ್ರಿ, ಮತ್ತೆ ವೆರೈಟಿ ಆಗ್ತದ. ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ಅದಾವ, ಮಲ್ಟಿ ಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ಅದಾವ. ಹಂಗಾರೆ ಇವನೊಂದು ಗ್ರೂಪ್ ಸೇರಿಸ್ಬೇಕು. ಪ್ರೊಕ್ಯಾರಿಯೋಟ್ಸ್ ಅದಾವ, ಯೂಕ್ಯಾರಿಯೋಟ್ಸ್ ಅದಾವ. ಇವನು ಸೆಪರೇಟ್ ಮಾಡೋಣ. ಇಷ್ಟೇ ಅದಾವ. There are some organisms which prepare their own food. ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ತಕ್ಕಂಥ ಆರ್ಗ್ಯಾನಿಸಮ್ಸ್ ಅದಾವ. And there are some organisms which are depending upon other organisms for their food. ಇನ್ನು ಕೆಲವು ಜೀವಿಗಳದಾವ, ಅವು ತಮ್ಮ ಆಹಾರಕ್ಕೋಸ್ಕರ ಬೇರೆ ಜೀವಿಗಳನ್ನ ಅವಲಂಬಿಸ್ಯಾವ. ಹೌದು ಇಲ್ಲ? ಎಸ್ ಆರ್. ಹಾಗಾದ್ರೆ ಅಂತಾವು ಅದಾವಿಲ್ಲ. ನೀವೆಲ್ಲ ಏನು
ಪರಾವಲಂಬಿಗಳು ಮೀನ್ಸ್ ಹೆಟ್ರೋಟ್ರಾಪ್ಸ್ ನೀವೆಲ್ಲ. ನೀವು ನಿಮ್ಮ ಆಹಾರವನ್ನು ನೀವೇ ತಯಾರಿಸ್ತೀರಿ. ಹೌದ್ರಿ, ಗ್ಯಾಸ್ ನಾವೇ ತಯಾರಿಸ್ತೀವಿ. ಅದಲ್ಲ, ಗ್ಯಾಸ್ ಹಚ್ಚಿ ಅಡಿಗೆ ಮಾಡೋದಲ್ಲ. ಅಕ್ಕಿ, ಜ್ವಾಳ, ಗೋಧಿ ನೀವೇ ಬೆಳಿತೀರ ಬಟ್ಟ್ಯಾಗ? ಇಲ್ಲ. ಪ್ಲಾಂಟ್ಗಳಿಂದ ಅಕ್ಕಿ, ಜ್ವಾಳ, ಗೋಧಿ ಎಲ್ಲಿಂದ ಬರ್ತದ? ಪ್ಲಾಂಟ್ಗಳು ತಮಗೆ ಬೇಕಂತ ಪ್ರಿಪೇರ್ ಮಾಡಿ ತಗೊಂಡಿದ್ದಾವ. ಅದನ್ನು ನೀವು ತರ್ಕೊಂಡು ತಿಂತೀವಿ. ಅಂದ್ರೆ ಇವರ್ ಆಲ್ ಹೆಟೆರೋಟ್ರೋಪ್ಸ್. ದಿ ಆರ್ಗ್ಯಾನಿಸಮ್ಸ್ which obtain their food from ಬೇರೆ ಆರ್ಗ್ಯಾನಿಸಮ್ಸ್. ಬೇರೆ ಜೀವಿಗಳಿಂದ ನೀವು ಆಹಾರವನ್ನು ಪಡೆಯುವುದಾದ್ರೆ such organisms are called what? Heterotrophs ಅಂತ. The organisms which prepare their ಸ್ವಂತ food. ಹೌದಾ? ಯಾವ ಜೀವಿಗಳು ತಮ್ಮ ಓನ್ ಫುಡ್ ಅನ್ನು ಪ್ರಿಪೇರ್ ಮಾಡ್ಕೊಳ್ತಾವಲ್ಲ ನಾವು ಆಟೋಟ್ರೋಪ್ಸ್ ಅಂತ ಕರಿತೀವಿ. They are nothing but plants. Plants are preparing their own food. They are not depending on other organisms for their food. And plants are they autotrophs. All animals are not preparing their own food. They are dependent on plants for their food. Yes or no? That's why all animals belong to heterotrophs. ಅಂಗರ ಭೂಮಿ ಮೇಲೆ ಆಟೋಟ್ರೋಪ್ಸ್ ಅದಾವ, ಹೆಟೆರೋಟ್ರೋಪ್ಸ್ ಅದಾವ. ನಾ ಕಾಣತಿರೋದ್ರ ಗೊತ್ತಾಯ್ತಲ್ಲ? ಗೆಟಿಂಗ್ ದಿ ಐಡಿಯಾ ನಾಟ್? ಹಂಗಾರ ಅವನು ಒಂದು ಗ್ರೂಪ್ ಮಾಡ್ಬೇಕೀಗ. ನೋಡ್ರಿ ಹೆಂಗೆ ಗ್ರೂಪ್ ಆಗತ್ತು. ಎಸ್ ಆರ್ ನೋಡ್ರಿ, ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ಆರ್ ದೇರ್, ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ಆರ್ ದೇರ್. ಹೌದಾ? ಪ್ರೊಕ್ಯಾರಿಯೋಟಿಕ್ ಆರ್ಗ್ಯಾನಿಸಮ್ಸ್ ಆರ್ ದೇರ್, ಯೂಕ್ಯಾರಿಯೋಟಿಕ್ ಆರ್ಗ್ಯಾನಿಸಮ್ಸ್ ಆರ್ ದೇರ್. ಹೌದಾ? ಫೋಟೋಸಿಂಥೆಟಿಕ್ ಫಾರ್ಮ್ಸ್ ಆರ್ ದೇರ್. ಈ ಫೋಟೋಸಿಂಥೆಟಿಕ್ ಫಾರ್ಮ್ಸ್ ಅಂತಾರ ಪ್ಲಾಂಟ್ಗಳಿಗೆ. ಫೋಟೋಸಿಂಥೆಟಿಕ್ ಫಾರ್ಮ್ಸ್ ಅಂದ್ರೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯ ಮುಖಾಂತರ ಯಾವ ತಮ್ಮ ಆಹಾರವನ್ನು ತಯಾರಿಸುತ್ತವೆಯೋ ಅವುಗಳಿಗೆ ಫೋಟೋಸಿಂಥೆಟಿಕ್ ಫಾರ್ಮ್ಸ್ ಎನ್ನುತ್ತೇವೆ. ನಾನ್ ಫೋಟೋಸಿಂಥೆಟಿಕ್ ಫಾರ್ಮ್ಸ್ ಅಂದ್ರೆ ಅವು ಫೋಟೋಸಿಂಥೆಸಿಸ್ ಮಾಡೋದಿಲ್ಲ, ತಮ್ಮ ಆಹಾರ ತಯಾರಿಸೋದಿಲ್ಲ. ಅರ್ಥ ಆಯ್ತಾ? ಹಂಗಾರೆ ಫೋಟೋಸಿಂಥೆಟಿಕ್ ಫಾರ್ಮ್ಸ್ ಅದಾವ ಅಂದ್ರೆ ಆಟೋಟ್ರಾಪ್ಸ್ ಅದಾವ, ಹೆಟೆರೋಟ್ರಾಪ್ಸ್ ಅದಾವ ಅಂದ್ರೆ ನಾನ್ ಸಿಂಥೆಟಿಕ್ ಫಾರ್ಮ್ಸ್ ಅದಾವ. ನೋಡಿ ಎಷ್ಟು ರೈಟ್ ಇರೋ ಭೂಮಿ. ಎಸ್ ಆರ್ ನೋ? ಗೆಟಿಂಗ್ ದಿ ಐಡಿಯಾ ನಾಟ್? ಹೌದಾ? ಇನ್ನು ಕೆಲವೊಂದಿಷ್ಟು ಅದಾವ. ಸೆಕ್ಸುವಲ್ ರಿಪ್ರೊಡಕ್ಷನ್ ಹೆಂಗ್ ಮಾಡ್ತಾವು? ಕೆಲವೊಂದು ಸೆಕ್ಸುವಲಿ ಮಾಡ್ತಾವ, ಕೆಲವೊಂದು ಅಸೆಕ್ಸುವಲಿ ಮಾಡ್ತಾವ. ಸೆಕ್ಸುವಲಿ ಅಂದ್ರೆ ರೀಪ್ರೊಡ್ಯೂಸ್ ಹೆಂಗ್ ಮಾಡ್ತಾವ ಅನ್ನೋದ್ರ ಮೇಲೆ ಮತ್ತೆ ಗ್ರೂಪ್ ಮಾಡ್ಯಾರ. ನೋಡ್ರಿ, ಕೆಲವೊಂದು ಆರ್ಗ್ಯಾನಿಸಮ್ಸ್ ಸೆಕ್ಸುವಲಿ, ಇನ್ನೊಂದು ಆರ್ಗ್ಯಾನಿಸಮ್ ಅಂದ್ರೆ ಸೆಕ್ಸುವಲ್ ರಿಪ್ರೊಡಕ್ಷನ್ ಮೇಲ್ ಗೆಮೆಟ್, ಫೀಮೇಲ್ ಗೆಮೆಟ್. ಮೇಲ್ ಸೆಕ್ಸ್ ಸೆಲ್, ಫೀಮೇಲ್ ಸೆಕ್ಸ್ ಸೆಲ್ ಎರಡೂ ಸೇರಿ ಒಂದು ಭ್ರೂಣ ಹುಟ್ಟಪ್ಪ ಅಂತಂದ್ರ, ಒಂದು ಝೈಗೋಟ್ ಆಗ್ತಪ್ಪ ಅಂತಂದ್ರ ಅದು ಸೆಕ್ಸುವಲ್ ರಿಪ್ರೊಡಕ್ಷನ್. ಅಲ್ಲಿ ಮೇಲ್ ಪಾರ್ಟ್ನರ್, ಫೀಮೇಲ್ ಪಾರ್ಟ್ನರ್ ಎರಡು ಕಂಬೈನ್ ಆಗ್ತದೆ. ಈಗ ಸ್ಪರ್ಮ, ಓವ್ಯೂಮ್ ಸೇರಿದ್ರೆ ಪಾಪ ಹುಡ್ತೈತಿ. ದಿಸ್ ಇಸ್ ಸೆಕ್ಸುವಲ್ ರಿಪ್ರೊಡಕ್ಷನ್. ಆದ್ರೆ ಕೆಲವೊಂದು ಜೀವಿಗಳದಾವ. ಯಾವುವು? ಅಮೀಬಾ. ಅಮೀಬಾ ತನ್ನ ದೇಹವನ್ನು ಡಿವೈಡ್ ಮಾಡ್ಕೊತೈತಿ. ಫಿಷನ್ ಅಂತ ನೋಡಿ, ತುಂಡರಿಸುದು. ಫಿಷನ್, ಬಡ್ಡಿಂಗ್, ಹೈಡ್ರಾ. ಬಡ್ಡಿಂಗ್ ಮುಖಾಂತರ, ಬಡ್ಡಿಂಗ್ ಅಂದ್ರೆ ಏನು? ಪೇರೆಂಟ್ ಬಾಡಿ ಪ್ರೊಡ್ಯೂಸಸ್ ಸ್ಮಾಲ್ ಔಟ್ಗ್ರೋತ್. That outgrowth develops mitotically by mitotic and eventually it enlarges and detaches from the parent body and develops into new organism. ಅಲ್ಲಿ ಸೆಕ್ಸ್ ಸೆಲ್ಸ್ ಕಂಬೈನ್ ಆದ್ರೂ ಇಲ್ಲ. ದೇಹದ ಯಾವುದೇ ಒಂದು ಸೆಲ್ ಒಂದು ಅಂಕರವನ್ನು ಪ್ರೊಡ್ಯೂಸ್ ಮಾಡ್ತದ, ಅದು ಮೈಟಾಸಿಸ್ ಕೊಟ್ಟು ದೊಡ್ಡದಾಗಿ ಇಂಡಿವಿಜುವಲ್ ಆರ್ಗ್ಯಾನಿಸಮ್ ಬೆಳೆಯುತ್ತೆ. ಸೆಕ್ಸ್ ಸೆಲ್ ಫ್ಯೂಸ್ ಆಗಿಲ್ಲ. ದಿಸ್ ಇಸ್ asexual reproduction. ಸೆಕ್ಸ್ ಸೆಲ್ಸ್ ಫ್ಯೂಸ್ ಆಗೋದನ್ನ ಹುಟ್ಟಿದ್ರೆ asexual reproduction. ಸೆಕ್ಸ್ ಸೆಲ್ಸ್ ಫ್ಯೂಸ್ ಆಗಿ ಒಂದು ಭ್ರೂಣ ಹುಟ್ಟಿದ್ರೆ sexual reproduction. ಅಂದ್ರೆ ಭೂಮಿ ಮೇಲೆ ಸೆಕ್ಸುವಲಿ ರೀಪ್ರೊಡ್ಯೂಸಿಂಗ್ ಆರ್ಗ್ಯಾನಿಸಮ್ಸ್ ಅದಾವ, asexually reproducing ಆರ್ಗ್ಯಾನಿಸಮ್ಸ್ ಅದಾವ. ನೋಡಿ ಏನು ರೈಟ್ ಈಗ. ಎಸ್ ಆರ್ ಗೆಟಿಂಗ್ ದಟ್ ಇನ್ ದಿಸ್ ವೇ. ಅಂದ್ರೆ ಟೂ ಕಿಂಗ್ಡಮ್ ಕ್ಲಾಸಿಫಿಕೇಶನ್ ವಿಲ್ ನಾಟ್ ಗಿವ್ ಎನಿ ಐಡಿಯಾ ಅಬೌಟ್ ಯುನಿಸೆಲ್ಯುಲರ್ ಅಂಡ್ ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್. Two kingdom classification will not give any idea about prokaryotes and eukaryotes. Howda? And also the two kingdom classification will not give any idea about photosynthetic forms and non photosynthetic forms. Autotrophs and heterotrophs. Yes or no? That's why one more biologist, his name is R.H. Whittaker. ಏನ್ ಮಾಡಿದ್ರು? ಎಷ್ಟೆಲ್ಲ ವೆರೈಟಿ ಐತಲ್ಲ, ಟೂ ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಎಲ್ಲ ಸ್ಟಡಿ ಮಾಡೋಕ್ಕಾಗೋದಿಲ್ಲ. ನಾವು 5 ಕಿಂಗ್ಡಮ್ ಮಾಡ್ದ. ಯಾರು? R.H. Whittaker. ನೋಡಿ, ಫಸ್ಟ್ ಪ್ಲಾಂಟ್ ಅನ್ನ ಕ್ಲಾಸಿಫೈ ಮಾಡಿದವರು ಯಾರು? ಅರಿಸ್ಟಾಟಲ್. He was the first person who classified the plants into trees, shrubs and herbs. Later,
based on the presence or absence of cell wall and chlorophyll pigment, Carolus Linnaeus classified all living organisms into two kingdoms. They are animal kingdom and plant kingdom. The kingdom Plantia and kingdom Animalia. And this two kingdom classification will not give any idea about unicellular organisms and multicellular organisms, prokaryotes and eukaryotes, photosynthetic forms and non-photosynthetic forms. That's why one more biologist, his name is R.H. Whittaker. R.H. Whittaker, notiveella bhಳ important words. R.H. Whittaker ಅಂತಕ್ಕಂಥ biologist ಏನು ಮಾಡಿದ್ರು? Classified all living organisms. Classified all living organisms, all living organisms into 5 kingdoms. 5 kingdoms. 5 kingdoms. ಯಾವ ಆಧಾರದ ಮೇಲೆ ಕ್ಲಾಸಿಫೈ ಮಾಡಿದವ? R.H. Whittaker is the name of the biologist who classified all living organisms into 5 kingdoms. ಯಾವ ಆಧಾರದ ಮೇಲೆ? Based on following criteria, following characters. Based on number 1, ಯಾವ್ಯಾವ ಆಧಾರದ ಮೇಲೆ? ಅವುಗಳ ಕೋಶ ರಚನೆ, ಸೆಲ್ ಸ್ಟ್ರಕ್ಚರ್. ಸೆಲ್ ಸ್ಟ್ರಕ್ಚರ್ ಕೋಶ, ಜೀವಕೋಶದ ರಚನೆ. ಏನದು ಕೋಶ? ಏನೋ ನ್ಯೂಕ್ಲಿಯರ್ ಮೆಂಬ್ರೇನ್ ಹೊಂದೇತೋ ಅಥವಾ ಇಲ್ಲ? ಹೌದಿಲ್ಲ? ಹಂಗಾರೆ that is whether it is prokaryotic or eukaryotic. Prokaryotic or eukaryotic. ನೋಡ್ರಿ, ಸೆಲ್ ಸ್ಟ್ರಕ್ಚರ್ ಅಂದ್ರೆ ಆ ಸೆಲ್ ಒಳಗ ನ್ಯೂಕ್ಲಿಯರ್ ಮೆಂಬ್ರೇನ್ ಇದೆಯೋ ಅಥವಾ ಇಲ್ವೋ ಅನ್ನೋ ಆಧಾರದ ಮೇಲೆ ಕ್ಲಾಸಿಫೈ ಮಾಡತಾನ. ಕೇಳ್ತಾರ ಏನು? on what basis Carolus Linnaeus the two kingdom classification? On what basis Carolus Linnaeus classified all organisms into two kingdoms? ಯಾವ ಆಧಾರದ ಮೇಲೆ Carolus Linnaeus two kingdom classification ಮಾಡಿದ್ರು? Based on presence or absence of cell wall and chlorophyll molecule. ಯಾವ ಆಧಾರದ ಮೇಲೆ ಅರಿಸ್ಟಾಟಲ್ ಪ್ಲಾಂಟ್ಸ್ ನ 3 ಗ್ರೂಪ್ ಆಗಿ ಮಾಡಿದ್ರು? Based on morphological characters. ಅಂದರೆ ಯಾವ ಆಧಾರದ ಮೇಲೆ R.H. Whittaker classified all living organisms into 5 kingdoms ಅಂತ ಹೇಳ್ತಾರೆ? Based on cell structure. Whether it is possessing nuclear membrane or not. If it is possessing nuclear membrane, then it belongs to eukaryotes. If it is not possessing nuclear membrane, then it belongs to prokaryotes. Yes sir. ಹೌದು ಇಲ್ಲ? ಈ ಒಂದು ಆಧಾರದ ಮೇಲೆ. ಮತ್ತೆ ಬಾಡಿ ಆರ್ಗನೈಸೇಷನ್, ಎರಡನೇದು ಯಾವುದು? ಬಾಡಿ ಆರ್ಗನೈಸೇಷನ್. ಏನಿದೆ? ಬಾಡಿ ಆರ್ಗನೈಸೇಷನ್. ಬಾಡಿ ಅಂದ್ರೆ ದೇಹ, ಆರ್ಗನೈಸೇಷನ್ ದೇಹ ಎದರಿಂದ ಕೂಡಿಕೊಂಡೈತಿ? ಒಂದಿಷ್ಟು ಜೀವಿಗಳ ದೇಹ ಒಂದೇ ಸೆಲ್ದಿಂದ ಮಾಡಲ್ಪಟ್ಟೈತಿ, ಇನ್ನೊಂದಿಷ್ಟು ಜೀವ ಬಹು ಸೆಲ್ಗಳಿಂದ ಮಾಡಲ್ಪಟ್ಟಿದೆ. ಹಂಗಾರ ಬಾಡಿ ಆರ್ಗನೈಸೇಷನ್ ಅಂದ್ರೆ whether it is unicellular or multicellular. ಬಾಡಿ ಆರ್ಗನೈಸ್, ಬಾಡಿ ದೇಹ, ಆರ್ಗನೈಸ್ ಅಂದ್ರೆ ಉಂಟಾಗುವುದು. ಕೆಲವೊಂದಿಷ್ಟು ಜೀವಿಗಳ ದೇಹ ಹೆಂಗ್ ಉಂಟಾಗೈತಿ? ಒಂದೇ ಜೀವಕೋಶದಿಂದ ಉಂಟಾಗೈತಿ. ಇನ್ನು ಕೆಲವೊಂದಿಷ್ಟು ಜೀವಿಗಳ ದೇಹ ಬಹಳಷ್ಟು ಸೆಲ್ಗಳಿಂದ ಮಾಡಲ್ಪಟ್ಟಿದೆ, ಒಂದೇ ಜೀವಕೋಶದಿಂದ ಮಾಡಲ್ಪಟ್ಟಿದ್ರೆ ಅದಕ್ಕೆ ಯುನಿಸೆಲ್ಯುಲರ್ ಆರ್ಗ್ಯಾನಿಸಮ್ ಎನ್ನುತ್ತಾರೆ, ಏಕಕೋಶ ಜೀವಿ ಎನ್ನುತ್ತಾರೆ. ಬಹಳಷ್ಟು ಜೀವಕೋಶಗಳಿಂದ ಮಾಡಲ್ಪಟ್ಟಿದ್ರೆ ಅದಕ್ಕೆ ಬಹುಕೋಶ ಜೀವಿಗಳು ಎನ್ನುತ್ತಾರೆ, ಇವರು ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮ್ ಎನ್ನುತ್ತಾರೆ. ಬಾಡಿ ಆರ್ಗನೈಸೇಷನ್ ದಟ್ ಈಸ್ ಯುನಿಸೆಲ್ಯುಲರ್ ಆರ್ multicellular. ನೋಡ್ರಿ, ಯುನಿಸೆಲ್ಯುಲರ್ ಅಥವಾ ಮಲ್ಟಿಸೆಲ್ಯುಲರ್ ಆ ಆಧಾರ ಮೇಲೆ ಕ್ಲಾಸಿಫೈ ಮಾಡ್ತಾರ. ಹೌದಾ? ನೆಕ್ಸ್ಟ್ ಮೂರನೇದು ಮೋಡ್ ಆಫ್ ನ್ಯೂಟ್ರಿಷನ್.
ಮೋಡ್ ಆಫ್ ನ್ಯೂಟ್ರಿಷನ್ ಅಂತಂದ್ರ ಆಹಾರ ತೆಗೆದುಕೊಳ್ಳುವ ಪದ್ಧತಿ. ನ್ಯೂಟ್ರಿಷನ್ ಆಹಾರ ತಯಾರಿಸೋದು. ಮೋಡ್ ಆಫ್ ನ್ಯೂಟ್ರಿಷನ್ ಆಹಾರವನ್ನು ಹೆಂಗ ಪಡಿತಾವೆ, ತಾವ ಪ್ರಿಪೇರ್ ಮಾಡ್ತಾವ, ಏನು ಬೇರೆ ಜೀವಿಗಳ ಮೇಲೆ ಡಿಪೆಂಡ್ ಇರ್ತಾವ. ಈ ಆಧಾರ ಎಲ್ಲ ಆಧಾರದ ಮೇಲೆ ನಾವು ಕ್ಲಾಸಿಫೈ ಮಾಡತ್ತಾನ. ಎಷ್ಟು ಕಿಂಗ್ಡಮ್ಗಳಿಗೆ? 5 ಕಿಂಗ್ಡಮ್ಗಳಾಗಿ. ಎಸ್ ಆರ್ ನೋ? మరి ಮೋಡ್ ಆಫ್ ನ್ಯೂಟ್ರಿಷನ್ ಏನಿರ್ಬೋದು? ಇಲ್ಲ ಆಟೋಟ್ರಾಪ್ಸ್ ಇರಬೇಕು, ಆಟೋಟ್ರಾಪ್ಸ್ ಇರಬೇಕು, ಇಲ್ಲ ಹೆಟರೋಟ್ರಾಪ್ಸ್ ಇರಬೇಕು. ಹೌದಿಲ್ಲ? ಆಟೋಟ್ರಾಪ್ಸ್ ಅಂದ್ರೆ these are the organisms which prepare their own food. Heterotrophs ಅಂದ್ರೆ these are the organisms which depend on other organisms for their food. ಅರ್ಥ ಆಗತೈತೆ? ಓಕೆ, ಮೋಡ್ ಆಫ್ ನ್ಯೂಟ್ರಿಷನ್ ಆಯ್ತು. ಇನ್ನ 4ನೇದು ಇವಾಗ ಫೋಟೋಸಿಂಥೆಟಿಕ್ ಫಾರ್ಮ್ಸ್ ಅಂತೇವಿ, ಇವಾಗ ನಾನ್ ಫೋಟೋಸಿಂಥೆಟಿಕ್ ಫಾರ್ಮ್ಸ್ ಅಂತ ಕರೀತೀವಿ. ಇನ್ನು ನೋಡ್ರಿ, ಸೆಲ್ ಸ್ಟ್ರಕ್ಚರ್ ಆಯ್ತು, ಬಾಡಿ ಆರ್ಗನೈಸೇಷನ್ ಆಯ್ತು, ಮೋಡ್ ಆಫ್ ನ್ಯೂಟ್ರಿಷನ್ ಆಯ್ತು. ಇನ್ನ ರೀಪ್ರೊಡಕ್ಷನ್, ಸಂತಾನೋತ್ಪತ್ತಿ. ಏನು ರೀಪ್ರೊಡಕ್ಷನ್ ಅಂತಂದ್ರ ಇಟ್ ಈಸ್ ದ ಬಯಾಲಜಿಕಲ್ process in which an organisms give young ones of its own kind. ಇದೊಂದು ಬಯಾಲಜಿಕಲ್ process, ಇದೊಂದು ಜೀವ ರಾಸಾಯನಿಕ ಪ್ರಕ್ರಿಯೆ. ಯಾವುದು? ರೀಪ್ರೊಡಕ್ಷನ್. ಇಲ್ಲೇನಾಗ್ತೈತಿ? an organism, ಒಂದು ಜೀವಿ gives rise to, ಕೊಡ್ತದ, ಹುಟ್ಟಿಸ್ತದ ಏನನ್ನ? a new organism, a young one, ಒಂದು ಬಾಪುನ of its own kind, ತನ್ನದೇ ಪ್ರಭೇದ. ನಾಯಿ ಮರಿನ ಆಗ್ತೈತಿ, ಮನುಷ್ಯ ಮರಿನ, ಹೌದಿಲ್ಲ? ಕೋಳಿ ಹೌದಿಲ್ಲ? ಅಂದ್ರೆ ಒಂದು ಜೀವಿ ತನ್ನದೇ ಪ್ರಭೇದದ ಇನ್ನೊಂದು ಜೀವಿಯನ್ನ ಉಂಟು ಮಾಡತಕ್ಕಂಥ ಪ್ರಕ್ರಿಯೆಗೆ ನಾವು ಸಂತಾನೋತ್ಪತ್ತಿ ಎನ್ನುತ್ತೇವೆ. ಯಾವ ಪ್ರಕ್ರಿಯೆಯಲ್ಲಿ ಒಂದು ಜೀವಿ ತನ್ನದೇ ಪ್ರಭೇದದ ಇನ್ನೊಂದು ಜೀವಿಯನ್ನು ಹುಟ್ಟಿಸ್ತಲ್ಲ, ಅದಕ್ಕೆ ನಾವು ಏನು ಕರಿತೀವಿ? ರೀಪ್ರೊಡಕ್ಷನ್ ಅನ್ನುತ್ತೇವೆ. It is a biological process in which an organism produces young one of its own kind. ಹೌದು ಇಲ್ಲ? This is called what? Reproduction. ಅಂದ್ರೆ ಕೆಲವೊಂದಿಷ್ಟು ಆರ್ಗ್ಯಾನಿಸಮ್ಸ್ ಸೆಕ್ಸುವಲಿ ರೀಪ್ರೊಡ್ಯೂಸ್ ಮಾಡ್ತಾವ, ಇನ್ನು ಕೆಲವೊಂದಿಷ್ಟು asexually reproduce ಮಾಡ್ತಾವ. ನಾ ಹೇಳಿದ್ದೇನೆ ಸೆಕ್ಸುವಲ್ ರೀಪ್ರೊಡಕ್ಷನ್ ಅಂದ್ರೆ ಏನು? ಇಟ್ ಇಸ್ ಎ ರೀಪ್ರೊಡಕ್ಷನ್ ಇನ್ ವಿಚ್ ಮೇಲ್ ಗ್ಯಾಮೆಟ್, ಫೀಮೇಲ್ ಗ್ಯಾಮೆಟ್, ಮೇಲ್ ಸೆಕ್ಷನ್, ಫೀಮೇಲ್ ಸೆಕ್ಷನ್ ಫ್ಯೂಸ್ ಟುಗೆದರ್ ಅಂಡ್ ಫಾರ್ಮ್ ದ ಝೈಗೋಟ್, ಬ್ರೂಡ್ ಅನ್ನು ಫಾರ್ಮ್ ಮಾಡಿ. ಯಾವ ರೀಪ್ರೊಡಕ್ಷನ್ ಅಲ್ಲಿ ಸೆಕ್ಸ್ ಸೆಲ್ಸ್ ಫ್ಯೂಸ್ ಆಗುದಿಲ್ಲ, ಬಾಡಿ ಸೆಲ್ಸ್ ಮೈಟಾಸಿಸ್ ಕೊಟ್ಟು ಇನ್ನೊಂದು ಜೀವಿಯನ್ನು ಹುಟ್ಟಿಸ್ತಾವ. ಇದನ್ನ ಕ್ಲಿಯರ್ ಆಗಿ ಕಲಿತೀವಿ ಕಮಿಂಗ್ ಚಾಪ್ಟರ್ಗಳಲ್ಲಿ. ಹೌದಾ? ಹೈಡ್ರಾದಲ್ಲಿ ಮೇಲ್ ಹೈಡ್ರಾ, ಫೀಮೇಲ್ ಹೈಡ್ರಾ ಅಂತ. ಹೈಡ್ರಾ ಮೇಲ್ ಫೀಮೇಲ್ ಇಲ್ಲ, ಹೌದಿಲ್ಲ? ಎಸ್ ಆನೋ? ಹೈಡ್ರಾ ಏನ್ ಮಾಡೈತಿ? ಒಂದು ಬಡ್ಡನ್ನು ಕ್ರಿಯೇಟ್ ಮಾಡ್ತೈತಿ. ಆ ಬಡ್ಡ ಮೈಟಾಸಿಸ್ ಒಳಗೆ ದೊಡ್ಡದಾಗೈತಿ, ಆಮೇಲೆ ಡಿಟ್ಯಾಚ್ ಆಗಿ ನೀವು ಹೈಡ್ರಾ ಬೆಳಿತೈತಿ. ಈಸ್ಟ್ ಒಳಗೆ ಸಣ್ಣ ಔಟ್ರೋಡ್ ಬೆಳಿತೈತಿ, ಅಂಕುರ. ಏನ್ ತಿಂದ ಅಂಕುರ ಅಂತಿದ್ರು, ಅದು ಮತ್ತೆ ದೊಡ್ಡದಾಗಿ ಡಿಟ್ಯಾಚ್ ಆಗ್ತೈತಿ. ಅಲ್ಲಿ ಸೆಕ್ಸ್ ಸೆಲ್ ಫ್ಯೂಸ್ ಆಗತ್ತವನು ಇಲ್ಲ. ಹಂಗಾರೆ ಅಲ್ಲಿ ಮೇಲ್ ಪಾರ್ಟ್ನರ್ ಫೀಮೇಲ್ ಪಾರ್ಟ್ನರ್ ಇಲ್ಲ. ಎಲ್ಲಿ? asexual. ಸೆಕ್ಸುವಲ್ದಲ್ಲಿ ಮೇಲ್ ಪಾರ್ಟ್ನರ್ ಬೇಕು, ಫಿಮೇಲ್ ಪಾರ್ಟ್ನರ್ ಬೇಕು. ಇಬ್ಬರ ಸೆಕ್ಸ್ ಫ್ಯೂಸ್ ಆಗಿ ಒಂದು ಸಜ್ಜೀವಿ ಉತ್ಪತ್ತಿ ಆಗೈತಿ. ಇದಕ್ಕೆ ಸೆಕ್ಸುವಲ್ ರೀಪ್ರೊಡಕ್ಷನ್ ಅಂತೀವಿ. ಯಾವ ರೀಪ್ರೊಡಕ್ಷನ್ ಸೆಕ್ಸ್ ಫ್ಯೂಸ್ ಆಗಿ ಭ್ರೂಣ ಹುಟ್ಟೋದಿಲ್ವೋ ಅಲ್ಲಿ ಏನಂತ ಅದಕ್ಕೆ asexual reproduction. ಹಂಗಾರ based on reproduction whether they are sexual or asexual, sexual or asexual, on this base also is going to classify the organisms. Next, ಐದನೇದು ಏನಪ್ಪಾ ಅಂತಂದ್ರೆ ನೋಡ್ರಿ, ಸೆಲ್ ಸ್ಟ್ರಕ್ಚರ್ ಆಯ್ತು, ಬಾಡಿ ಆರ್ಗನೈಸ್ ಆಯ್ತು, ಮೋಡ್ ಆಫ್ ನ್ಯೂಟ್ರಿಷನ್ ಆಯ್ತು, ರೀಪ್ರೊಡಕ್ಷನ್ ಆಯ್ತು. ಇನ್ನೊಂದು ಫೈಲೋಜೆನಿಕ್ ರಿಲೇಷನ್. ಓಕೆ, ಫೈಲೋಜೆನಿಕ್ ರಿಲೇಷನ್ ಅಂತಂದ್ರೆ ಇದು ನಿಮಗ ಸೆಕೆಂಡ್ ಪೀಸ್ ಒಳಗೆ ಬರ್ತದ. ಫೈಲೋಜೆನಿಕ್ ರಿಲೇಷನ್ ಅಂತಂದ್ರೆ ಏನು ಗೊತ್ತಾ? ಯಾವ್ಯಾವ ಜೀವಿಗಳು ಏನು ವಿಕಾಸ ಹೊಂದಿದ್ವು, ಮೊದಲೆಂಗಿದ್ವು, ಈಗ ಹೆಂಗ್ ವಿಕಾಸ ಆಗಿವ ಅನ್ನೋ ಆಧಾರದ ಮೇಲೂ ಅವರು ಕ್ಲಾಸಿಫೈ ಮಾಡ್ತಾರೆ. ಅದನ್ನು ಬರೀ ನೋಡಿ, ಫೈಲೋಜೆನಿಕ್ ರಿಲೇಷನ್. ಫೈಲೋಜೆನಿಕ್ ರಿಲೇಷನ್, ಫೈಲೋಜೆನಿಕ್ ರಿಲೇಷನ್ ಅಂತಂದ್ರೆ ರೆವಲ್ಯೂಷನರಿ ಹಿಸ್ಟ್ರಿ. ರೆವಲ್ಯೂಷನರಿ ಹಿಸ್ಟ್ರಿ. Revolutionary history.
ರೆವಲ್ಯೂಷನರಿ ಸಿಸ್ಟಮ್ ಏನು, ಅವು ವಿಕಾಸ ಹೆಂಗೆ ಆಗ್ತಾ ಬಂದು ಅವರ ವಿಕಾಸದ ಆಧಾರದ ಮೇಲೇನು ಅವರು ಜೀವಿಗಳನ್ನ 5 ಕಿಂಗ್ಡಮ್ ಆಗಿ ಕ್ಲಾಸಿಫೈ ಮಾಡಿದ್ರು. ಅಂದರೆ ಈ ಎಲ್ಲ ಆಧಾರದ ಮೇಲೆ ಎಲ್ಲ ಜೀವಿಗಳನ್ನು 5 ಗ್ರೂಪ್ ಆಗಿ 5 ಕಿಂಗ್ಡಮ್ ಆಗಿ ಕ್ಲಾಸಿಫೈ ಮಾಡಿದ್ರು. ಹೆಂಗೆ ಹೆದರ್ಬೇಡ, ಫಿನಿಶ್ ಮಾಡೋ ಮಟ್ಟ ಒಟ್ಟು ಹಿಂಗೆ ಕಣ್ಣಾಗಲು ಮಾಡಬೇಡ. ಫಿನಿಶ್ ಮಾಡಿದ್ರೆ ಇಟ ಅನ್ನೋದು ಅಂದ್ಬಿಡ್ತೀವಿ ನಾವು. ಬಟ್ ಸಿಂಪಲ್ ಇದು ಕಾನ್ಸೆಪ್ಟ್. ಜಸ್ಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ಐ ಆಮ್ ಗೋಯಿಂಗ್ ಟು ಸೇ. ಅರ್ಥ ಆಯ್ತಾ? ಈ ಪಿಕ್ಚರ್ದಾಗ ನೀವು ಎಂಡ ತನಕ ಹಿಂಗೆ ಕತ್ಕೊಂಡಿರ್ತಿರಲ್ಲ, ಹಿಂಗೆ ಕಣ್ಬಿಟ್ಕೊಂಡು ಹಂಗೆ ಇದು ನೋಡ್ಬೋದು. ಟೆನ್ಷನ್ ಹಾಕಿರೋ ಪಿಕ್ಚರ್ದಾಗ ಆಮೇಲೆ ಎಂಡಿಗೆ ಗೊತ್ತಾಗತ್ತೆ ಎಲ್ಲ ಅಂತೀರ, ಹಂಗಿದು ಎಂಡಿಗೆಲ್ಲ ಗೊತ್ತಾಗತ್ತೆ. ಗಂಡು ಅರ್ಥ ಆಯ್ತಾ? ನರ ಬಿಗಿಡಿ ಬೇಡ ಗ್ಲಾಸ್ ಸಿಯ RH Whittaker classified all living organisms into 5 kingdoms based on these criteria, based on these characters. They are cell structure, prokaryotic, eukaryotic, body organization, unicellular and multicellular, mode of nutrition, autotrophs or heterotrophs, reproduction, sexual reproduction or asexual reproduction, and phylogenic relationships. ಅಂದ್ರೆ ಅವು ಯಾವ ರೀತಿ ವಿಕಾಸ ಹೊಂದ್ಯಾವ, ಎಷ್ಟು ವಿಕಾಸ ಹೊಂದ್ಯಾವ, ಎಷ್ಟು ವಿಕಾಸ ಹೊಂದಿಲ್ಲ, ಈ ಎಲ್ಲ ಆಧಾರದ ಮೇಲೆ ಎಲ್ಲ ಜೀವಿಗಳನ್ನ 5 ಕಿಂಗ್ಡಮ್ಗಳಾಗಿ ಮಾಡಿದ್ರು. ಅಂದರೆ ಯಾವ್ಯಾವ ಕಿಂಗ್ಡಮ್ ಯಾವ್ಯಾವ ಕಿಂಗ್ಡಮ್ ಏನೇನು ಶೇಷ ದಟ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ನೌ. ಈ ಆಧಾರದ ಮೇಲೆ ಕ್ಲಾಸಿಫೈ ಮಾಡಿದ್ರು. ಹಂಗಾರೆ ಇವನು ಯಾರು ಕಿಂಗ್ಡಮ್ ಶೇಷರ, ಇವನು ಯಾರು ಕಿಂಗ್ಡಮ್ ಶೇಷರ, ಇವನ್ ಎದಕ್ಕೆ ಶೇಷರ, ಇವನ್ ಎದಕ್ಕೆ ಶೇಷರ, ಇವನ್ ಎದಕ್ಕೆ ಶೇಷರ ನೋಡುದು ಅಷ್ಟೇ. ಈಗ ಓಕೆನಾ? ನೋಡೋಣ. ಓಕೆ, ಸಿ ಯಾ I will write the 5 kingdoms now. See here. First kingdom ಯಾವ್ದಂದ್ರ ಮೊನೇರಾ. ಯಾವುದು? ಮೊನೇರಾ. ಫಸ್ಟ್ ಕಿಂಗ್ಡಮ್ ಯಾವುದು? ಮೊನೇರಾ. ಫಸ್ಟ್ ಇನಿಷಿಯಲಿ ಎಷ್ಟಿದ್ವು? 2 ಇದ್ವು. ಒಂದು ಪ್ಲಾಂಟ್ ಕಿಂಗ್ಡಮ್, ಇನ್ನೊಂದು ಆನಿಮಲ್ ಕಿಂಗ್ಡಮ್. ಇವ್ರೇನ್ ಮಾಡಿದ್ರು? ಎಲ್ಲ ಏಕಕೋಶ ನ್ಯೂಕ್ಲಿಯರ್ ಮೆಂಬ್ರೇನ್ ಇರದೇ ಇರ್ತಕ್ಕಂಥ ಜೀವಿಗಳನ್ನ ಮೊನೇರಾ ಗ್ರೂಪ್ ಸೇರಿಸಿದ್ರು. ಅಂದ್ರೆ ಮೊನೇರಾ ಒಳಗೆ ಏನು ಕಲಿತೀರಿ ನೀವು? ಏಕಕೋಶ ಜೀವಿಗಳ ಬಗ್ಗೆ ಅಧ್ಯಯನ ಮಾಡ್ತೀರಿ. ಅದಲ್ಲದೆ ಆ ಏಕಕೋಶ ಜೀವಿಗಳಲ್ಲಿ ನ್ಯೂಕ್ಲಿಯರ್ ಮೆಂಬ್ರೇನ್ ಇರೋದಿಲ್ಲ ಅಂತ ಎಲ್ಲಾ ಜೀವಿಗಳನ್ನ ಒಂದು ಗ್ರೂಪ್ ಮಾಡಿದ್ರು. ಅದಕ್ಕೆ ಮೊನೇರಾ ಅಂತ ನೋಡಿ. ಎಷ್ಟು ಸಿಂಪಲ್ ಐತಿ, ಹೌದಿಲ್ಲ? ಈಗ ನಮಗೆ ಸ್ಟಡಿ ಮಾಡಕ್ಕೆ ಅನುಕೂಲ ಆಗತ್ತಿಲ್ಲ. ಎಸ್ ಆರ್ ಈಗ PCMB, ಕನ್ನಡ, ಇಂಗ್ಲೀಷ್ 6 ಸಬ್ಜೆಕ್ಟ್ ಸೈನ್ಸ್ ಒಟ್ಟರು ಒಟ್ಟಿಗೆ ಸೇರಿಸ್ಬಿಟ್ರೆ ಕ್ಲಾಸಿಫೈಡ್ಲ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯೋ ನಡೆಯಲ್ಲ. ಹಂಗ ಕೋಶ ಏನಪ್ಪ ನ್ಯೂಕ್ಲಿಯರ್ ಮೆಂಬ್ರೇನ್ ಇರದೇ ಇರ್ತಕ್ಕಂಥ ಏಕಕೋಶ ಜೀವಿಗಳನ್ನ ಒಂದು ಗ್ರೂಪ್ ಮಾಡಿದ್ರು. ಆ ಗ್ರೂಪ್ ಏನ್ ಹೆಸರು? ಮೊನೇರಾ. ಅದು ಕಿಂಗ್ಡಮ್ ಮೊನೇರಾಗೆ ಸೇರಿಸಿದ್ರು. ಅಂದ್ರೆ ಫಸ್ಟ್ ಕಿಂಗ್ಡಮ್ ಈಸ್, ಫಸ್ಟ್ ಒನ್ ಈಸ್ ಕಿಂಗ್ಡಮ್ ಮೊನೇರಾ. ಕಿಂಗ್ಡಮ್ ಮೊನೇರಾ. ಎಸ್ ಆರ್ ಹಂಗಾರೆ ಇಲ್ಲಿ ಯಾವ ಎಂತ ಜೀವನ ಸ್ಟಡಿ ಮಾಡ್ತೀರಿ? ಹಿಯರ್ ವಿ ವಿಲ್ ಸ್ಟಡಿ ಯೂನಿಸೆಲ್ಯುಲರ್ ಪ್ರೊಕ್ಯಾರಿಯೋಟಿಕ್ ಆರ್ಗಾನಿಸಮ್ಸ್. ಹೌದಾ? which include ಅಂದ್ರೆ ಒಳಗೊಂಡಿರು. which include unicellular prokaryotic organisms. Prokaryotic organisms. ನೋಡಿ, ಈ ಸ್ಟಡಿ ಈಸಿ ಆಗತ್ತಿಲ್ಲ. ಒಂದು ಗ್ರೂಪ್ ಮಾಡಿರುವ ಆ ಗ್ರೂಪ್ ಏನ್ ಸೇರಿಸಿದ್ರು? ಎಲ್ಲಾ ಏಕಕೋಶ ಪ್ರೊಕ್ಯಾರಿಯೋಟಿಕ್ ಸೇರಿಸಿದ್ರು. ಅದಕ್ಕೆ ಮೊನೇರಾ ಅಂತಂದ್ರು. ಹಂಗಾರ ಏಕಕೋಶ ಜೀವಿಗಳು ಅದಾವ, ಅಲ್ಲಿ ನ್ಯೂಕ್ಲಿಯರ್ ಮೆಂಬ್ರೇನ್ ಇಲ್ಲ. ಅವ್ಯಾವ? ನಥಿಂಗ್ ಬಟ್ ಬ್ಯಾಕ್ಟೀರಿಯಾ. ಬ್ಯಾಕ್ಟೀರಿಯಾ ಅದಾವಲ್ಲ ಲಿವಿಂಗ್ ಒಳಗ. ಎಸ್ ಆರ್ ನೋ? ಹೌದು ಇಲ್ಲ? ನೋಡ್ರಿ, ಹಂಗಾರ ಬ್ಯಾಕ್ಟೀರಿಯಾಗಳಲ್ಲಿ ಅವು ಏಕಕೋಶ ಜೀವಿಗಳು. ಆಲ್ ಬ್ಯಾಕ್ಟೀರಿಯಾ ಬಿಲಾಂಗ್ಸ್ ಟು ಯೂನಿಸೆಲ್ಯುಲರ್ ಆರ್ಗಾನಿಸಮ್ಸ್. ಹೌದಿಲ್ಲ? ಎಲ್ಲಾ ಏಕಕೋಶ ಜೀವಿಗಳು ಯೂನಿಸೆಲ್ಯುಲರ್ ಆರ್ಗಾನಿಸಮ್ ಆಗಿವೆ ಮತ್ತು ಅವುಗಳಲ್ಲಿ ನ್ಯೂಕ್ಲಿಯರ್ ಮೆಂಬ್ರೇನ್ ಇಲ್ಲ. ಅವು ಪ್ರೊಕ್ಯಾರಿಯೋಟ್ಸ್. ಅರ್ಥ ಆಯ್ತು? ಅಂದ್ರೆ ಇನ್ ಕಿಂಗ್ಡಮ್ ಮೊನೇರಾ ಯು ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ಬ್ಯಾಕ್ಟೀರಿಯಾ. ದಟ್ಸ್ ಆಲ್. ಹೌದಾ? ಇನ್ ಕಿಂಗ್ಡಮ್ ಮೊನೇರಾ ವಾಟ್ ಯು ಆರ್ ಗೋಯಿಂಗ್ ಟು ಸ್ಟಡಿ? ಯು ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ಬ್ಯಾಕ್ಟೀರಿಯಾ.
We are going to study about different types of bacteria. Bacteria specialization ಮಾಡಬೇಕು ನಾ ಮೊನ್ನೆ ತಿಂಗಳ ಮೇಲೆ ಒಂದು ಬುಕ್ ಬರ್ತಿದೆ ನಿಮಗೆ ಸ್ಟಡಿ ಈಸಿ ಆಗತ್ತಿಲ್ಲ ನಿಮಗೆ ಎಸ್ ಆರ್ ನೋ ಎಸ್ ಆರ್ ಈ ಮತ್ತೆ ಏನು ಉಳಿದು ಯೂನಿಸೆಲ್ಯುಲರ್ ಯೂಕ್ಯಾರಿಯೋಟಿಕ್ ಆರ್ಗಾನಿಸಮ್ ಅದನ್ನು ಗ್ರೂಪ್ ಮಾಡಿದ್ರು ಹೌದು ಈಗ ಎಷ್ಟು ಸಿಂಪಲ್ ಐತೆ ನೋಡಿ ಯೂನಿಸೆಲ್ಯುಲರ್ ಯೂಕ್ಯಾರಿಯೋಟಿಕ್ ಆರ್ಗಾನಿಸಮ್ಸ್ ಉಳಿದು ಈಗ ಅದನ್ನು ಗ್ರೂಪ್ ಮಾಡಿದ್ರು ಅದಕ್ಕೆ ಏನು ಕರೆದ್ರು ಕಿಂಗ್ಡಮ್ ಪ್ರೊಟಿಸ್ಟಾ ಅಂತ ಕರೆದ್ರು ಏನ್ ಕರೆದ್ರು ಕಿಂಗ್ಡಮ್ ಪ್ರೊಟಿಸ್ಟಾ ನೋಡ್ರಿ ಕಿಂಗ್ಡಮ್ ಪ್ರೊಟಿಸ್ಟಾ ನೋಡಿ ಎಷ್ಟು ಸಿಂಪಲ್ ಅದ ಟಫ್ ಐತಲ್ಲ ಇದು ಕಿಂಗ್ಡಮ್ ಪ್ರೊಟಿಸ್ಟಾ ಒಳಗ ಯಾವ್ಯಾವ ಸೇರ್ಸಾರ ಯೂನಿಸೆಲ್ಯುಲರ್ ಯೂಕ್ಯಾರಿಯೋಟಿಕ್ ಆರ್ಗಾನಿಸಮ್ಸ್ ಅನ್ನಂಗಾರ which includes unicellular eukaryotic organisms ನೋಡ್ರಿ ಕೆಲವೊಂದಿಷ್ಟು ಯೂನಿಸೆಲ್ಯುಲರ್ ಯೂಕ್ಯಾರಿಯೋಟಿಕ್ ಆರ್ಗಾನಿಸಮ್ಸ್ ಯಾವ ಅಮೀಬಾ ಅದು ಯೂನಿಸೆಲ್ಯುಲರ್ ಏಕಕೋಶ ಜೀವಿ ಹೌದಿಲ್ಲ ಎಸ್ ಆರ್ ಬಟ್ ಆ ಜೀವಕೋಶದಲ್ಲಿ ಒಂದು ನ್ಯೂಕ್ಲಿಯಸ್ ಇದೆ ಅಲ್ಲಿ ನ್ಯೂಕ್ಲಿಯರ್ ಮೆಂಬ್ರೇನ್ ಐತಿ ಹಿಂಗಾಗಿದಕ್ಕ ಹಾಗಾದ್ರೆ ಇಲ್ಲಿ ನಾವೇನು ಸ್ಟಡಿ ಮಾಡ್ತೇವೆ ಅಮೀಬಾ ಬಗ್ಗೆ ಸ್ಟಡಿ ಮಾಡ್ತೇವೆ ಎಸ್ ಆರ್ ಅಮೀಬಾ ಬಗ್ಗೆ ಸ್ಟಡಿ ಮಾಡ್ತೇವೆ ಎಲ್ಲೇ ಕಿಂಗ್ಡಮ್ ಪ್ರೊಟಿಸ್ಟಾ ಎಸ್ ಆರ್ ಅಮೀಬಾ ಮತ್ತು ಇತರೆ ಯೂಕ್ಯಾರಿಯೋಟ್ಸ್ ಸ್ಟಡಿ ಮಾಡ್ತೇವೆ ಎಸ್ ಆರ್ ನಾವು ಯೂಕ್ಯಾರಿಯೋಟಿಕ್ ಸ್ಟಡಿ ಮಾಡ್ತೇವೆ ನಾವು ಯೂನಿಸೆಲ್ಯುಲರ್ ಅಲ್ಲಪ್ಪ ಹೌದಲ್ಲ ಮತ್ತೆ ಇಲ್ಲಿ ಸೇರಿಸಿ ನಮ್ಮಲ್ಲಿ ಸೇರ್ಸಾಕ ಬರೋದಿಲ್ಲ ಅರ್ಥ ಆಯ್ತಾ ಓಕೆ ಹಂಗಾರ ಕಿಂಗ್ಡಮ್ ಪ್ರೊಟಿಸ್ಟಾ ಇನ್ಕ್ಲೂಡ್ಸ್ ಸ್ಟಡಿ ಆಫ್ ಯೂನಿಸೆಲ್ಯುಲರ್ ಯೂಕ್ಯಾರಿಯೋಟಿಕ್ ಆರ್ಗಾನಿಸಮ್ಸ್ ಎಲ್ಲಾ ಯೂನಿಸೆಲ್ಯುಲರ್ ಯೂಕ್ಯಾರಿಯೋಟಿಕ್ ಆರ್ಗಾನಿಸಮ್ ಗ್ರೂಪ್ ಮಾಡಿದ್ರು ಅದು ಕಿಂಗ್ಡಮ್ ಪ್ರೊಟಿಸ್ಟಾ ಅಂತ ಹೆಸರು ಹೌದಾ ನೋಡ್ರಿ ಸ್ಟಡಿ ಈಸಿ ಆಗತ್ತಿಲ್ಲ ಇನ್ನು ನೆಕ್ಸ್ಟ್ ಇನ್ನೇನು ಉಳಿದ್ವು ಕೆಲವೊಂದಿಷ್ಟು ಮಲ್ಟಿಸೆಲ್ಯುಲರ್ ಯೂಕ್ಯಾರಿಯೋಟಿಕ್ ಆರ್ಗಾನಿಸಮ್ಸ್ ಅದಾವ ಈಗ ಯೂನಿಸೆಲ್ಯುಲರ್ ಯೂಕ್ಯಾರಿಯೋಟಿಕ್ ಆರ್ಗಾನಿಸಮ್ಸ್ ನೋಡಿದ್ವಿ ಇನ್ನು ಕೆಲವೊಂದಿಷ್ಟು ಮಲ್ಟಿಸೆಲ್ಯುಲರ್ ಯೂಕ್ಯಾರಿಯೋಟಿಕ್ ಆರ್ಗಾನಿಸಮ್ಸ್ ಅದಾವ ದೇ ಆರ್ ನಥಿಂಗ್ ಬಟ್ ಫಂಗೈ ಫಂಗಸ್ ಅಂತ ಕರಿತಾರಲ್ಲ ಫಂಗೈ ಕೇಳಿದ್ರು ಫಂಗೈ ನೀವು ಡಿಕಂಪೋಸ್ ಮಾಡ್ತಾವ ಡಿಕಂಪೋಸ್ ಅಂದ್ರೆ ಒಂದು ವಸ್ತುವನ್ನ ಕೊಳಿಸ್ತಾವ ಅಂದ್ರೆ ಇವು ಡೆಡ್ ಅಂಡ್ ಡಿಕೇಯಿಂಗ್ ಇದನ್ನ ತಿಂತಾವ ಒಂದು ವಸ್ತು ಡಿಕೆ ಆಗಲಿಕ್ಕೆ ಕೊಳಿಲಿಕ್ಕೆ ಹೆಲ್ಪ್ ಮಾಡ್ತಕ್ಕಂಥ ಜೀವಿಗಳಿಗೆ ಡಿಕಂಪೋಸರ್ಸ್ ಅಂತ ಕರೀತಾರೆ ನೋಡ್ರಿ ಪ್ಲಾಂಟ್ಗಳಿಗೆ ಪ್ರೊಡ್ಯೂಸರ್ಸ್ ಅಂತ ಕರೀತಾರೆ ಅವು ಫುಡ್ ಅನ್ನು ಪ್ರೊಡ್ಯೂಸ್ ಮಾಡ್ತಾವೆ ಆನಿಮಲ್ಗಳಿಗೆ ಅಂದ್ರೆ ನಮಗೆ ನಿಮಗೆ ಎಲ್ಲ ಆನಿಮಲ್ಗಳಿಗೆ ಕನ್ಸ್ಯೂಮರ್ಸ್ ಅಂತ ಯಾಕಂದ್ರೆ ನಾವು ಬಳಸ್ತೇವೆ ಪ್ರೊಡ್ಯೂಸ್ ಮಾಡಿದ್ರೆ ಬಳಸ್ತೇವೆ ಇನ್ನು ಡಿಕಂಪೋಸರ್ಸ್ ಅಂತದಾವ ಈಗ ಏನೋ ಜೀವಿ ಸತ್ತಪ್ಪ ಅದೊಂದು ಫ್ಯೂ ಡೇಸ್ ಬಿಟ್ಟು ಕರಿಗೆ ಹೋಗಿರ್ತದೆ ಮೊನ್ನೆ ಯಾರು ಮಾಡ್ತಾರೆ ಅದನ್ನು ಫಂಗೈ ಮಾಡ್ತಾರೆ ಅವುಗಳ ಜೀವಕೋಶಗಳಲ್ಲೂ ಕೂಡ ಏನಿದೆ ನ್ಯೂಕ್ಲಿಯರ್ ಮೆಂಬ್ರೇನ್ ಇದೆ ಬಟ್ ಅವು ಬಹುಕೋಶ ಜೀವಿಗಳು ಹಂಗಾರ ಫಂಗೈ ಆರ್ ಮಲ್ಟಿಸೆಲ್ಯುಲರ್ ಯೂಕ್ಯಾರಿಯೋಟಿಕ್ ಆರ್ಗಾನಿಸಮ್ and they are placed in a group that is called what kingdom mycota ಅಂತ ಅರ್ಥ ಆಯ್ತಾ ಕಿಂಗ್ಡಮ್ ಮೈಕೋಟಾ ಕಿಂಗ್ಡಮ್ ಮೈಕೋಟಾ ಕಿಂಗ್ಡಮ್ ಮೈಕೋಟಾ which includes ಏನು ಮಲ್ಟಿಸೆಲ್ಯುಲರ್ eukaryotic organisms ಅವು ಯಾವ ಫಂಗೈ ಅಂತ ಪ್ಲೂರಲ್ ಫಂಗಸ್ ಅದ ಸಿಂಗ್ಯುಲರ್ ಗೊತ್ತಾಯ್ತು ಇವು ಡಿಕಂಪೋಸರ್ಸ್ ಡಿಕಂಪೋಸ್ ಅಂದ್ರೆ ಒಂದು ಆರ್ಗ್ಯಾನಿಸಮ್ ಅನ್ನ ತಿಂದು ಅದನ್ನು ಕರಗಿಸ್ಬಿಡ್ತಾರೆ ಡಿಕೆ ಆಗೋದು ಮಾಡ್ತಾರೆ ಅರ್ಥ ಆಯ್ತಾ ಓಕೆ
ಓಕೆ, ಈಗ ಸ್ಟಡಿ ಮಾಡಕ್ಕೆ ನಮ್ಗೆ ಅನುಕೂಲ ಆಯಿತು. ಆಲ್ರೆಡಿ ಯಾರು ಕರೋಲಸ್ ಲಿನ್ಸ್ 2 ತಿಂಗಳು ಮಾಡೇ ಬಿಟ್ಟಿದ್ರು. ಯಾವ ಕಿಂಗ್ಡಮ್ ಪ್ಲಾಂಟಿಯಾ, which includes all autotrophs. And fifth one, kingdom Animalia, which includes study of all multicellular organisms. ಅರ್ಥ ಆಯ್ತಾ? ಹೆಸರು ಒಬ್ಬಟ್ಟಿಲ್ಲ. ಈಗ ಪ್ಲಾಂಟಿಯಾ ಬಗ್ಗೆ ಆಲ್ರೆಡಿ ಮೇಡಮ್ ಹೇಳ್ಬಿಟ್ಟಿದ್ದಾರೆ. ನಮ್ಮ ಕಾಲೇಜ್ ಮೂಲ ಪ್ಲಾಂಟ್ ಕಿಂಗ್ಡಮ್ ಯಾವ್ಯಾವ ಫೈಲಗಳನ್ನು ಓದಿರಿ ನೋಡಿ. ಪ್ಲಾಂಟ್ ಕಿಂಗ್ಡಮ್ದಲ್ಲಿ ಫೈಲಮ್ ಬದಲಿ ಯಾವ ವರ್ಡ್ ಯೂಸ್ ಮಾಡ್ತಾನೋ ಡಿವಿಷನ್ ಅಂತ ಯೂಸ್ ಮಾಡ್ತೀವಿ. ಡಿವಿಷನ್ ಇಸ್ ನಥಿಂಗ್ ಬಟ್ ಫೈಲಮ್. ಆನಿಮಲ್ಸ್ ಅಲ್ಲಿ ಬಂದು ಆ ಗ್ರೂಪಿಗೆ ಫೈಲಮ್ ಅಂತ ಕರಿಬೇಕು, ಪ್ಲಾಂಟ್ ಗ್ರೂಪಿಗೆ ಡಿವಿಷನ್ ಅಂತ ಕರಿಬೇಕು. ಅಂದ್ರೆ ಇನ್ ಕಿಂಗ್ಡಮ್ ಪ್ಲಾಂಟಿಯಾ there are 5 phyla and there are 5 divisions. What are those? Algae, bryophytes, pedophytes, gymnosperms, angiosperms. We have already studied this. ಹೌದಿಲ್ಲ? ಎಸ್ ಅಂದ್ರೆ ಈ ಕಿಂಗ್ಡಮ್ ಬಗ್ಗೆ ಓದಿರಿ. ಇದು ಸ್ಟಾರ್ಟ್ ಆಗಿದೆ. Now I am dealing with kingdom Monera, kingdom Protista, kingdom Mycota. If you finish all this, you are passed. First piece passed. ಅರ್ಥ ಆಯ್ತು? ಫಸ್ಟ್ ಕ್ಲಾಸ್ನ ಪದಕ್ಕೆ ಮುಗಿಸಿದ್ರೆ ಗೆಟಿಂಗ್ ರೆಡಿ ಆಲ್ರೆಡಿ ಓವರ್ ಆಗೈತಿ. ಮೇಡಮ್ ಸ್ಟಾರ್ಟ್ ಮಾಡಿದ್ದಾರೆ, ಜಯಶ್ರೀ ಮೇಡಮ್. ಹೌದಾ? ನಾನು ಕಿಂಗ್ಡಮ್ ಮೊನೆರಾ, ಕಿಂಗ್ಡಮ್ ಪ್ರೊಟಿಸ್ಟಾ, ಕಿಂಗ್ಡಮ್ ಮೈಕ್ರೋಟಾ ಇದು ಹೇಳ್ಬಿಟ್ಟಲ್ಲ. ಡೈವರ್ಸಿಟಿ ಇನ್ ದ ಲಿವಿಂಗ್ ವರ್ಲ್ಡ್ ಈಸ್ ಪವರ್. ಅರ್ಥ ಆಯ್ತು ಇಲ್ಲ? ದಿಸ್ ಈಸ್ ಇಂಟ್ರೊಡಕ್ಷನ್ ಟು ಬಯೋಲಾಜಿಕಲ್ ಕ್ಲಾಸಿಫಿಕೇಶನ್. ಎನಿ ಡೌಟ್ಸ್? ಅರ್ಥ ಆಯ್ತು? ಹಂಗಾರ ನೇಮ್ ದ ಸೈಂಟಿಸ್ಟ್ who classified the plants into trees, herbs and shrubs. Aristotle. He was the first person who classified the plants. Later, Carolus Linnaeus classified all living organisms, not only plants, animals also. He classified all living organisms into 2 kingdom systems based on presence or absence of cell wall and chlorophyll molecule. They are kingdom Plantia, kingdom Animalia. This 2 kingdom classification will not give any idea about unicellular and multicellular organisms, prokaryotes and eukaryotes, photosynthetic forms and non-photosynthetic forms. That's why later one more biologist, that is R.S. Whittaker, classified all living organisms into 5 kingdoms based on certain criteria. They are cell structure, whether they are unicellular or multicellular, whether they are prokaryotes or eukaryotes. Body organization, whether they are unicellular or multicellular. Mode of nutrition, whether they are autotrophs or heterotrophs. Yes or no? Mode of reproduction, whether they are sexual or asexual. And phylogenic relationship, revolutionary history. ಅವು ಯಾವ ರೀತಿ ವಿಕಾಸ ಹೊಂದಿದೆ, ವಿಕಾಸ ಹೊಂದಲಾರ್ದು ಒಂದು ಗ್ರೂಪ್ ಮಾಡಿದ್ವು, ವಿಕಾಸ ಹೊಂದಿದ್ದು ಒಂದು ಗ್ರೂಪ್ ಮಾಡಿದ್ವು. ಅದೇಂಗೆ ನೋಡು. On these criteria, R.S. Whittaker classified all living organisms into 5 kingdoms. They are kingdom Monera, Protista, Mycota, Plantia, Animalia. Kingdom Monera, it includes unicellular prokaryotic organisms, that is nothing but bacteria. Kingdom Protista includes unicellular eukaryotic organisms, they are nothing but amoeba. And kingdom Protista includes multicellular eukaryotic organisms, which are nothing but fungi. Yes or no? And in plant kingdom, you are going to study all type of plants, all type of photosynthetic forms, all type of autotrophs. And in kingdom Animalia, you are going to study all multicellular animals. Yes or no? ನೋಡ್ರಿ, ಈಗ ಎಷ್ಟು ಚಂದ ಅನ್ಸಾತಿ. ಅದಕ್ಕೆ ಕ್ಲಾಸಿಫೈ ಮಾಡಿ ಎಲ್ಲ ಒಟ್ಟರೆ ಮಾಡಿ ಅಮೀಬಾನ ಒಮ್ಮೆ ಸ್ಟಡಿ ಮಾಡಿ, ಮನುಷ್ಯನ ಒಮ್ಮೆ ಸ್ಟಡಿ ಮಾಡಿ, ಹಂಗೆ ಅನ್ಸತಿ. ಎಲ್ಲ ಮಿಕ್ಸ್ ಮಾಡಿ ಗದ ಇರ್ತದ, ಅದಕ್ಕೆ ಹಿಂಗೆ ಕ್ಲಾಸಿಫೈ ಮಾಡಿ. ಗೊತ್ತಾಯ್ತು? ಈಗ ಹೇಳ್ರಿ, ಬಾಯ್ಪಾಟ್ ಮಾಡೋದು ಅವಶ್ಯಕತೆ ಐತಿ. ಈಗ